ಪುಂಡರೀಕವಂದ್ಯಗ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಗ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ವಾದಯೇತ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಧನ್ಯೋ ಮಹ್ಯತನಾಕಿನಾಮಹಿತಹೃದ್ಬಾಣಸ್ಸ ಮೋಜಸ್ಯ ಯೋ ಮಧ್ವೋಧ್ವಸ್ತದುರಾಗಮೋ ಗ್ರಹಿಮಗು ಶ್ರೀಕಾಮಮಾಯಾಮಿಹೃತ ವಿಷ್ಣುಂ ವಿಶ್ವಜಯಪ್ರದಂ ಸಹಿ ನಮನ್ ಸೇವ್ಯಂ ಸುಸೌಖ್ಯಂ ಮುದಾ ದಾಕ್ಷ್ಯಾತ್ ಶ್ರೀಧರ ಮಾಮಯಾದಿ ವಿರಹಿ ಯೋಗೀ ಸರ್ವದಾ ಸ್ವಸ್ತಿಸ್ತು. 10ನೇ ಸರ್ಗದ ಕೊನೆಯ 3 ಶ್ಲೋಕಗಳು ನೋಡೋದು ಉಳ್ಕೊಂಡಿದೆ. ಇದಾದ ಮೇಲೆ 11ನೇ ಸರ್ಗ ಇವತ್ತು ಪ್ರಾರಂಭ ಆಗಬೇಕು. 11ನೇ ಸರ್ಗದಲ್ಲಿ ಪ್ರವೇಶ ಮಾಡುವಕ್ಕಿಂತ ಮೊದಲು ಕೆಲವು ಮಾತುಗಳನ್ನು ಅನಿವಾರ್ಯವಾಗಿ ನಾನು ಹೇಳಲೇಬೇಕು. ನೀವು ಅದನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು. ಮೋಕ್ಷದ ವರ್ಣನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ 11ನೇ ಸರ್ಗದಲ್ಲಿ. ಸಾಮಾನ್ಯವಾಗಿ ಅನೇಕ ರಸಗಳಲ್ಲಿ ಶೃಂಗಾರವೂ ಒಂದು ರಸವಾದದ್ದರಿಂದ ಈ 11ನೇ ಸರ್ಗದಲ್ಲಿ ಹೆಚ್ಚು ವರ್ಣನ ಶೃಂಗಾರದ ರಸಗಳ ವಿಚಾರ ಬರ್ತದೆ. ಅದೆಲ್ಲ ಹೇಳ್ತೀರಿ. ಅದನ್ನು ನೀವು ವರ್ಣನೆ, ವೈಕುಂಠದ ಐಶ್ವರ್ಯ, ವೈಕುಂಠದ ಸ್ವಭಾವ, ವೈಕುಂಠದ ಹೆಚ್ಚಳ ಅಂತನ್ನುವುದನ್ನಾಗಿ ನೀವು ತಿಳಿಯಬೇಕು. ಅದನ್ನು ಹಾಗೆ ಸ್ವೀಕಾರ ಮಾಡಬೇಕು ಅಂತ ನನ್ನ ಮನವಿ. ಈ 10ನೇ ಸರ್ಗದ ಕೊನೆಯಲ್ಲಿ 2ನೇ ಬಾರಿ ಬದರಿ ಯಾತ್ರೆಗೆ ಹೋಗಿ ಬಂದಾದ ಮೇಲೆ ಎಲ್ಲ ಗೋವಾವರೆಗೂ ಆಚಾರ್ಯರು ಸಂಚಾರ ಮಾಡಿಕೊಂಡು ಬಂದರು. ಅಲ್ಲಿ ಒಂದು ಗಾನದ ಸಭೆ ನಡೆಯಿತು. ದೊಡ್ಡದಾದ ಗಾಯನವನ್ನು ಆಚಾರ್ಯರು ಮಾಡಿದ್ದಾರೆ. ಭಾವಪ್ರಕಾಶಿಕಾದಲ್ಲಿ ಹೇಳುವಾಗ ಒಂದು ಗಾಯನಕ್ಕೆ ಸಂಬಂಧಿಸಿದ ಗ್ರಂಥವನ್ನ ಆಚಾರ್ಯರು ಬರೆದರು ಅಂತ ಹೇಳ್ತಾರೆ. ಅಲ್ಲಿ ಇದು ಇವತ್ತು ನಮಗೆ ಸಿಕ್ಕಿಲ್ಲ. ಅದು ಇವತ್ತು ಆಚಾರ್ಯರು ಬರೆದಿರುವಂತಹ ಗಾಯನಕ್ಕೆ ಸಂಬಂಧಪಟ್ಟ ಒಂದು ಗ್ರಂಥ ನಮಗೆ ಸಿಕ್ಕಿಲ್ಲ. ಅಲ್ಲಿ ಹೇಳುವಾಗ ದಿವ್ಯಗೇಯ ವಿದಗ್ಧೋಸೌ ಸರ್ವಜ್ಞ ಇತಿ ಯಾಚಿತಃ ವಿದ್ಬದ್ಧಿರತ್ರ ಕಥವಾನ್ ಗಾನಶಾಸ್ತ್ರಂ ಸುದುರ್ಲಭಂ. ಒಂದು ಗಾನಶಾಸ್ತ್ರವನ್ನು ಬರೆದಿದ್ದಾರಂತ. ಅಂದರೆ ಮಧ್ವಾಚಾರ್ಯರು ಇಂತಹ ಒಂದು ಶಾಸ್ತ್ರವನ್ನ ರಚನೆ ಮಾಡಿಲ್ಲ ಅಂತ ಇಲ್ಲವೇ ಇಲ್ಲ.
ಸರ್ವಜ್ಞರಾದದ್ದರಿಂದ ಗಾನಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ನಿನ್ನೆ ಹೇಳುವಾಗ ಕೊನೆಯಲ್ಲಿ ಹೇಳಿದೆ, ಹನುಮಂತ ದೇವರು ಹಾಡಿದ್ರು ಅಂತ ಒಂದು ಮಾತನ್ನೇ ಹೇಳಿದೆ. ಇವತ್ತು ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಆಚಾರ್ಯರು ಸ್ವತಃ ಸಂಗೀತ ಶಾಸ್ತ್ರಜ್ಞರು. ತ್ರಿವಿಕ್ರ ಪಂಡಿತಾಚಾರ್ಯರು ಹೇಳುವಾಗ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಕರೋಲ್ಲಸತ್ ಕಂದುಕವದ್ ವಿಭಾತಿ. ಗಂಧರ್ವ ವಿದ್ಯಾ ಗಂಧರ್ವ ವರ್ಯೈಹಿ ಅನುಗೀಯಮಾನ ಕೀರ್ತೇಹ. ಎಲ್ಲ ಗಂಧರ್ವರು ಬಂದು ಆಚಾರ್ಯರ ಕಡೆಗೆ ಪಾಠವನ್ನು ಹೇಳಿಸಿಕೊಂಡು ಹೋಗಬೇಕು. ಅಷ್ಟು ಶ್ರೇಷ್ಠವಾದ ಗಾನ ಕಲೆಯಲ್ಲಿ ನಿಪುಣರಾಗಿದ್ದರು ಆಚಾರ್ಯ. ಸಹಜ ಸಿದ್ಧವಾದದ್ದು ಗಾಯನ, ಅಭ್ಯಾಸ ಮಾಡಿ ಅಲ್ಲ. ಕುಳಿತುಕೊಂಡು ಪೇಟಿ ಹಿಡ್ಕೊಂಡು ತಬಲಾ ಹಿಡ್ಕೊಂಡು ಸಾ ಸಾ ಅಂದು ರೀ ರೀ ಅಂದು ಮಾಮ ಅಂದ್ರೆ ಮಲ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲ. ಅವೆಲ್ಲ ಯಾವುದು ಅನ್ನದೇನೆ ಅವರಿಗೆ ಸಹಜ ಸಿದ್ಧವಾದ ಸಂಗೀತದ ಪ್ರಭಾವವನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿರುವ ಸುತ್ತಲಿನಲ್ಲಿರುವಂತಹ ಮರಗಳೆಲ್ಲವೂ ಹೂವು ಹಣ್ಣುಗಳನ್ನು ಬಿಟ್ಟು ಗಾಯನದ ಸಾಮರ್ಥ್ಯವನ್ನು ತಿಳಿಸಿಕೊಟ್ಟಿವೆ. ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ. 2ನೇ ಬಾರಿ ಬದರಿ ಯಾತ್ರೆಗೆ ಹೋಗಿ ಬಂದದ್ದನ್ನ 54ನೇ ಶ್ಲೋಕದಲ್ಲಿ, ಇದು ಚಕ್ರಬಂಧದಲ್ಲಿ ಇರುವ ಶ್ಲೋಕ. ಅಲ್ಲಿ ಯಾವುದು ಅಕ್ಷರಗಳನ್ನು ನೋಡಿದರೆ ಇದು ನಾರಾಯಣ ಪಂಡಿತಾಚಾರ್ಯ ಕೃತಿ ಮಧ್ವ ವಿಜಯ ಎಂಬುವ ಹೆಸರು ಬರ್ತದೆ ಅಂತ ನೋಡಬೇಕು. ಉಳಿದದ್ದೇನು ಶ್ಲೋಕದಲ್ಲಿ ಆಚಾರ್ಯರು ಧನ್ಯರು, ಆಚಾರ್ಯರಂತಹ ಮಹಾನುಭಾವರು ನಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ತೋತ್ರ ಇದೆ. ಶ್ಲೋಕಾರ್ಥವನ್ನು ಮೊದಲು ಹೇಳಿಬಿಡುತ್ತೇನೆ. ಧನ್ಯ ಧನ್ಯ ಅಂತಂದ್ರೆ ಯಾವುದರ ಅಪೇಕ್ಷೆ ಇಲ್ಲದೆ ಇದ್ರೆ ಅವನಿಗೆ ಧನ್ಯ ಅಂತ ಕರೀತಾರಂತೆ ಶಾಸ್ತ್ರದಲ್ಲಿ. ನಾವು ಧನ್ಯರಾದೆವು ಅಂತ ಹೇಳ್ತಿರ್ತೀವಲ್ಲ, ಯಾವುದಾದ್ರೂ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧನ್ಯ ಅಂತ ಹೇಳಿದ್ರೆ ನಮಗಿನ್ನೇನು ಅಪೇಕ್ಷೆ ಉಳಿದಿಲ್ಲ ಅಂತ ಅರ್ಥ. ಶ್ರೀಗಳು ಬಂದರು, ನಾವು ಧನ್ಯರು ಅಂದರೆ ನಮ್ಮ ಅಪೇಕ್ಷೆ ಅದೊಂದಿತ್ತು, ತೀರಿತು, ಇನ್ನೇನಿಲ್ಲ. ಹಾಗಾಗಿ ಧನ್ಯರಾಗಿದ್ದಾರೆ. ಅಮಹ್ಯತ ಪೂಜೆಗೆ ಒಳಗಾಗಿದ್ದಾರೆ. ಎಲ್ಲರೂ ಅವರನ್ನ ಪೂಜೆ ಮಾಡ್ತಾರೆ. ಇವರು ಧನ್ಯರು, ಇವರು ಪೂಜ್ಯರು, ಎಲ್ಲರಿಂದ ಪೂಜೆಗೆ ಒಳಗಾದವರು. ನಾಕಿನಾಂ ಸ್ವರ್ಗದಲ್ಲಿ ವಾಸ ಮಾಡುವ ದೇವತೆಗಳಿಗೆ ಅಹಿತ ಹೃದ್ ಬಾಣಃ. ಆ ದೇವತೆಗಳಿಗೆ ವಿರೋಧಿಗಳು ಅಂತ ಯಾರಿದ್ದಾರಲ್ಲ ದೈತ್ಯರು, ಅವರೆಲ್ಲರಿಗೂ ಬಾಣದಂತೆ ಇದ್ದವರು. ಎದೆಗೆ ನಾಟು ಬಿಡುತ್ತಾರೆ, ದುಃಖ ಆಗತ್ತೆ. ಯಾಕಾದರೂ ನಾವು ಈ ವಾಯುದೇವರನ್ನ ಮಧ್ವರನ್ನ ನೋಡಿದೆವೋ ಕಂಡೆವೋ ಅನ್ನುವ ದುಃಖ ಅವರಿಗೆ ಕಾಣಿಸ್ತದೆ. ಅಜಸ್ಯ ಸಮಃ, ಇವರು ಬ್ರಹ್ಮದೇವರ ಸಮರಾಗಿದ್ದಾರೆ. ಅಜಸ್ಯ ಸಮಃ, ಭಾವಿ ಬ್ರಹ್ಮರಾದ್ದರಿಂದ ಬ್ರಹ್ಮದೇವರ ಸಮ ಆಗಿದ್ದಾರೆ. ಯಹ ಮಧ್ವಃ ಧ್ವಸ್ತ ದುರಾಗಮಃ, ಎಲ್ಲ ದುಷ್ಟ ಆಗಮಗಳನ್ನು ನಿರಾಕರಣೆ ಮಾಡಿದ್ದಾರೆ. ಅಗ್ರ್ಯ ಹಿಮಗು ಶ್ರೀಹಿ, ಶ್ರೇಷ್ಠವಾದ ಚಂದ್ರನ ಕಾಂತಿ ಇದ್ದವರು. ಕಾಮಂ, ಚೆನ್ನಾಗಿ ಆಯಾಮಿ ಹೃತ, ವಿಸ್ತಾರವಾದ ಮನಸ್ಸಿರುವಂಥವರು. ವಿಷ್ಣುಂ ವಿಶ್ವಜಯಪ್ರದಂ, ಜಗತ್ತಿಗೆ ಜಯವನ್ನ ಕೊಡುವ ವಿಷ್ಣುವನ್ನ ಸಹಿ ನಮನ್, ಅವರು ನಮಸ್ಕಾರವನ್ನ ಮಾಡ್ತಾ ಇರ್ತಾರೆ ಯಾವಾಗಲೂ. ಎಲ್ಲಿ? ಎಲ್ಲ ಕ್ಷೇತ್ರಗಳಲ್ಲಿ. ಸುಸೌಖ್ಯಂ ಮುದ, ಒಳ್ಳೆ ಸೌಖ್ಯವನ್ನ ಕೊಡುವಂಥವನು ನಾರಾಯಣ ಅಂತ ಹೇಳಿ ಅದಾದ ಮೇಲೆ ಒಂದೇ ಒಂದು ಮಾತು ಹೇಳಿದರು. ದಾಕ್ಷ್ಯಾತ್ ಶ್ರೀಧರ ಮಾಮಯಾದಿ ವಿರಹಿ ಯೋಗಿ ಸುಹೃತ್ ಸರ್ವದಾ. ಆಮಯಾದಿ ವಿರಹಿ, ಯಾವ ರೋಗಗಳು ಇಲ್ಲ ಆಚಾರ್ಯರಿಗೆ. ಎಂದು ಇಂಥ ರೋಗ ಬಂತು ಅಂಥ ರೋಗ ಬಂತು ಅಂತ ಆಗಿದ್ದಿಲ್ಲವೇ ಇಲ್ಲ. ನಮ್ಮಲ್ಲಿ ಕೆಲವರು ತಮಾಷೆ ಮಾಡೋದುಂಟು. ತೀರ್ಥ ತಗೊಂಡ್ರೆ ಥಂಡಿ ಆಗ್ತದೆ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗ್ತದೆ ಅಂತ ಹಂಗಿರ್ತದಂತೆ. ಕೆಲವ್ರ ಪ್ರಕೃತಿ ಬಹಳ ಸ್ವಭಾವ ಸೂಕ್ಷ್ಮ ಇರ್ತದಂತೆ. ಕೆಲವರಿಗೆ ಎಷ್ಟು ಮಂಗಳಾರತಿ ತಗೊಂಡ್ರು ಮಂಗಳಾರತಿನೇ ಹತ್ತಿದಿರಂಗಿಲ್ಲ, ಆ ವಿಷಯ ಬೇರೆ. ಮಂಗಳಾರತಿ ತಗೊಂಡ್ರೆ ಜ್ವರ ಬಂದ್ಬಿಡ್ತದೆ, ತೀರ್ಥ ತಗೊಂಡ್ರೆ ಥಂಡಿ ಆಗ್ಬಿಡುತ್ತೆ. ಹಂಗಿರ್ಲಿಲ್ಲ. ಯಾಕೆ ಅಂದರೆ ಆಚಾರ್ಯರಿಗೆ ರೋಗಗಳಿರಲಿಲ್ಲ, ರುಜಿನಗಳಿರಲಿಲ್ಲ ಅಂತ ಹೇಳಬೇಕಾದರೆ ಕಾರಣ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಹೇಳುವಾಗ ಜನ್ಮ ದಿವ್ಯಾದ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿದ ಮುದಿತ ಚಿದಾಂ ನಂದ ಸಂದೋಹದಾನಾಂ. ವಾಯುದೇವರ ಪಾದದ ಧೂಳಿಗೆ ಏನು ಸಾಮರ್ಥ್ಯ ಇದೆ ಅಂದರೆ ನಮಗೆ ಬರುವಂತಹ ಜನ್ಮಾದಿವ್ಯಾದ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ. ಅದಕ್ಕೆ ವಾಯುದೇವರ ತೀರ್ಥ ತಗೊಳ್ಳೋ ನಿತ್ಯದಲ್ಲಿ. ಪ್ರಾಣದೇವರ ತೀರ್ಥ ಯಾಕೆ ದೇವರ ತೀರ್ಥ ತಗೊಳ್ಳಿಕ್ಕೆ ಹೇಳ್ಯಾರ. ಪ್ರಾಣದೇವರ ತೀರ್ಥ ಯಾಕೆ ತಗೋಬೇಕ್ರಿ ಅಂದರೆ ನಮಗೆ ಆದಿವ್ಯಾಧಿಗಳು ಬರಬಾರದು ಅನ್ನುವುದಕ್ಕಾಗಿ. ವ್ಯಾಧಿಕ್ಕಿಂತ ಆದಿ ಬರಬಾರದು ಅಂತ. ಮಾನಸಿಕ ರೋಗ ಬಂದುಬಿಟ್ರೆ ಮನುಷ್ಯನಿಗೆ ಬಹಳ ಡೇಂಜರ್. ನೀವು ಎಲ್ಲ ಇರ್ತದೆ, ಮನೆ ತುಂಬ ಇರ್ತದೆ, ಮನಸ್ಸಲ್ಲೊಂದು ಕೊರಗು ಸೇರಿಬಿಟ್ರೆ ಕಲಾಸ್, ಏನು ಕಾಣಿಸೋದಿಲ್ಲ. ಎಲ್ಲಿ ಕೂತರು ಅದೇ ಕಾಣಿಸ್ತಿರ್ತದೆ. ಅದಕ್ಕೆ ಆ ರೋಗ ಬರಬಾರದು ಅಂತ ಆದರೆ ವಾಯುದೇವರ ತೀರ್ಥ ಪ್ರಾಶನವನ್ನು ನಿತ್ಯ ಮಾಡ್ತಾ ಇದ್ರೆ
ಮಾಡೋದಲ್ಲ, ಮಾಡುವ ಕಾಲಕ್ಕೆ ಹೇಳಬೇಕು. ಜನ್ಮ ದಿವ್ಯಾ ದ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ. ನಿಮ್ಮ ತೀರ್ಥ ಸೇವನೆಯಿಂದ ನಮಗೆ ರೋಗಗಳು ಹೋಗಲಿ, ಮನೋರೋಗಗಳು ಹೋಗಲಿ. ಇವತ್ತು ತಗೊಂಡು ಕೂಡಲೇ ನಾಳೆ ನೀವೆಲ್ಲ ಎನರ್ಜಿ ಬೂಸ್ಟ್ ತಗೊಂಡು ಬಂದವ್ರ ಗತೆ ಆಡಬಾರ್ದು. ಮತ್ತೆ ನಮ್ಗೆ ಕೆಲವು ಹಂಗಿರ್ತದೆ, ತಗೊಂಡ್ವಿ ಎಸ್ ನಾಳೆ ಬೂಸ್ಟ್ ತಗೊಂಡು ಬೂಸ್ಟ್ ಈ ಸೀಕ್ರೆಟ್ ಆಫ್ ಅವರ್ ಎನರ್ಜಿ ಅಂತ ತಗೊಂಡು ಹೇಳಿ ಬಂದ್ಗಿಂದು ಎಲ್ಲರ ಹಂಗಲ್ಲ. ಅದು ನಿತ್ಯ ನಿರಂತರವಾಗಿ ಅದು ನಡಿಬೇಕು. ಅದು ಪ್ರಾಸೆಸ್ ನಿರಂತರ ನಡೀತಿರ್ಬೇಕು. ಅದು ನಿರಂತರ ನಡೀತಾ ಇದ್ದಾಗ ಒಂದು ದಿವಸ ಅದು ಹತ್ತುತ್ತದೆ. ಜ್ವರ ಬಂದ್ರೇನೆ ಒಂದು ವಾರದ ಕೋರ್ಸ್ ಕೊಡ್ತಾನ ಅವನು ವೈದ್ಯ, ಗುಳಿಗೆ ಒಂದು ವಾರ ತಗೊಳ್ರಿ ಅಂತಾನೆ. ಯದ್ಯಪಿ ನಿಮ್ಗೆ 3 ದಿವಸ ಕಡಿಮೆ ಆಗಿರ್ತದೆ, ಆದರೂ 7 ದಿವಸ ತಗೊಳ್ಳೇಬೇಕು. 3 ದಿವಸ ಕಡಿಮೆ ಆಗಿದೆ ಅಂತ ಬಿಡ್ರಿ, ಮತ್ತೆ 4 ದಿವಸ ಬಿಟ್ಟು ಬರ್ತದೆ ಅದು. ಅದಕ್ಕೆ ಅದು ಹೋಗೋ ಅಷ್ಟು ದಿವಸ ತಗೊಳ್ಳೇಬೇಕಲ್ಲ ಅಂದಮೇಲೆ ಸ್ವಲ್ಪ ನಾವು ಅದನ್ನು ತಗೊಳ್ಬೇಕು. ಅದಕ್ಕೆ ಹೇಳಿದ್ರೆ ಇಲ್ಲಿ ಆಮಯಾದಿ ವಿರಹಿ, ಅವರಿಗೆ ಯಾವ ಆಮಯಗಳ ಯೋಗಿ ಭಕ್ತ್ಯಾದಿಗಳಿಂದ ಕೂಡಿದವರು, ದಾಕ್ಷಾತ್ ನಮನ್ ಒಳ್ಳೆ ದಕ್ಷತೆಯಿಂದ ನಮಸ್ಕಾರ ಮಾಡುವಂಥವರು ಅಂತ ಹೀಗೆ ಆಚಾರ್ಯರ ಸ್ತೋತ್ರವನ್ನು ಮಾಡಿ ಮಹಿಮೆಯನ್ನು ಹೇಳಿ ಮುಕ್ತಾಯ ಮಾಡ್ತಾರೆ. ಇದರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಒಂದೊಂದೊಂದೊಂದು ಶಬ್ದಗಳು ಎಲ್ಲಿವೆಯೋ ಅದನ್ನು ನೋಡ್ತಾ ಇದ್ರೆ ಸರಿಯಾಗಿದೆ ಚಕ್ರಬಂಧದಲ್ಲಿ ಬಂದ ಗ್ರಂಥ ಅಂತ ಗೊತ್ತಾಗ್ಬಿಡ್ತದೆ. ಧನ್ಯೋ ಮಹ್ಯತ ಅನ್ನುವಲ್ಲಿ ಮ, ಎರಡನೇ ಕಡೆಗೆ ಮಧ್ವೋಧ್ವಸ್ತ ಧ್ವ ಮ ಧ್ವ, ವಿಷ್ಣುಂ ವಿಶ್ವಜಯಪ್ರದಂ ಅನ್ನುವಲ್ಲಿ ವಿ, ಮಧ್ವ ವಿ ಬಂತೀಗ. ಆ ಶ್ಲೋಕನೇ ಅದು, ಶ್ಲೋಕಕ್ಕೇನು ವ್ಯತ್ಯಾಸ ಆಗಿಲ್ಲ. ಧನ್ಯೋ ಮಖ್ಯದ ನಾಕಿನ ಮೈರ್ದಬಣಸ್ಸ ಭೋಜಸ್ಸೆಯೋ ಶ್ಲೋಕದ ಶ್ಲೋಕದಲ್ಲಿ ಮಧ್ವ ವಿಜಯವೆಂಬ ಗ್ರಂಥ ನಾರಾಯಣ ಪಂಡಿತಾಚಾರ್ಯರ ಕೃತಿ ಅಂತ ಬರಬೇಕೀಗ. ಅದು ಸ್ವಾರಸ್ಯ ಇರೋದು. ಅದಕ್ಕೆ 1ನೇ ಸಾಲಿನಲ್ಲಿ 3ನೇ ಅಕ್ಷರ ಮ, 2ನೇ ಸಾಲಿನಲ್ಲಿ 3ನೇ ಅಕ್ಷರ ಧ್ವ, 3ನೇ ಸಾಲಿನಲ್ಲಿ 3ನೇ ಅಕ್ಷರ ವಿ, ಮಧ್ವ ವಿ ಅಂತಾಯ್ತೀಗ. ಆದ ಮೇಲೆ ನಾಕಿನ ಮಹಿತೃದ್ಬಾಣ ಸಮೋಜಸ್ಯಯೋ, ಅಲ್ಲಿ ಜ ನೋಡ್ರಿ, ಅಜಸ್ಯಯೋ ಅಂತ ಅಲ್ಲಿ ಜ ಅದಲ್ಲ, ಅದನ್ನು ತಗೋಬೇಕೀಗ. ಅದನ್ನು ತಗೊಂಡ್ರೆ ಮಧ್ವ ವಿ ಜ ಬಂತೀಗ. ಅದ್ರ ತವಾಗ ಕಾಮ ಮಾಯಾ, ಮಾಯಾ ಅನ್ನೋಲ್ಲಿ ಯಾ ಬಂತು ಅಂದ್ರೆ ಮಧ್ವ ವಿ ಜ, ಯಾ ಖ್ಯಂ ಬರಬೇಕು ಮುಂದೆ. ಸೌಖ್ಯಂ ಅನ್ನುವಲ್ಲಿ ಖ್ಯಂ ಬಂತು. ಇಲ್ಲಿಗೇನಾಯ್ತು, ಮಧ್ವ ವಿಜಯ ಖ್ಯಂ ಅಂತ ಆಯ್ತು. ಮಧ್ವ ವಿಜಯ ಎಂಬ ಹೆಸರಿನ ಕೃತಿ ಅಂತ ಹೇಳ್ದಂಗೆ ಆಯ್ತು. ಯಾವ್ಯಾವ ಅಕ್ಷರಗಳು ಅಂತ ಗುರುತು ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಬೇಗನೆ ಅರ್ಥ ಆಗ್ತದೆ. ಧನ್ಯೋ ಮ, ಮಧ್ವೋಧ್ವ, ವಿಷ್ಣುಂ ವಿ, ಮಧ್ವ ವಿ, ಬಾಣ ಸಮೋಜ ಅಜಜ, ಆಮೇಲೆ ಕಾಮ ಮಾಯಾ, ಯಾ ಅಂದ್ರೆ ಯಾ, ಸೌಖ್ಯಂ ಮಧ್ವ ವಿಜಯಾಖ್ಯಂ ಅಂತಾಯ್ತು. ಹಿಂಗೆ ಶ್ಲೋಕ ಬರೆದಾಗ ಸರಿಯಾಗಿ ಮಧ್ವ ವಿಜಯಾಖ್ಯಂ ಅಂತ ಬರ್ತದೆ. ಯಾರು ಬರೆದದ್ದು ಅಂತ ಕೇಳಿದ್ರೆ, ನಾಕಿನಾಮ್ ಅನ್ನೋಲ್ಲಿ ನಾ ಮೊದಲನೇ ಅಕ್ಷರ, ಎರಡನೇದ್ದು ಧ್ವಸ್ತ ದುರಾ ಅನ್ನೋಲ್ಲಿ ರ, ನಾರ, ಮುಗಿದ ಮೇಲೆ ವಿಷ್ಣುಂ ವಿಶ್ವ ಜಯ ಯ ಅನ್ನೋಲ್ಲಿ ನಾರಾಯ ಬರೋಬ್ಬರ ಆಯ್ತು. ಈಗ ಮೇಲಿನ ಸಾಲಿನಲ್ಲಿ ಬಾಣ ಅನ್ನೋಲ್ಲಿ ನ ಅದ, ನಾರಾಯಣ. ಮುಂದೆ ಕಾಮ ಮಾಯಾಮೇಹತ ಅನ್ನೋಲ್ಲಿ ಕ, ಸೇವ್ಯಂ ಅನ್ನೋಲ್ಲಿ ವ್ಯಂ, ಕಾವ್ಯಂ, ನಾರಾಯಣ ಕಾವ್ಯಂ, ಶ್ರೀಮಧ್ವ ವಿಜಯಾಖ್ಯಂ ಅಂತ ಬರೆದ್ಬಿಟ್ಟಿದ್ದಾರೆ. ಅದರಲ್ಲಿ ಚಕ್ರಬಂಧ ಅಂತ ಇದಕ್ಕೆ ಹೆಸರು. ಈ ಶ್ಲೋಕದಲ್ಲಿ ಏನೇ ಎಲ್ಲ ಬರುವಂತೆ ತೋರಿಸಿದ್ದಾರೆ. ಯಾಕೆ ಇದನ್ನು ಹೇಳಬೇಕಾಯಿತು? ನಿಮ್ಮ ಪುಸ್ತಕದಲ್ಲಿ ಎಲ್ಲ ಕೊನೆಗೆ ಹಾಕಿರ್ತಾರೆ. ನಿಮ್ಮ ಎಲ್ಲ ಪುಸ್ತಕ ಏನೋ ವಸುದೈವಕ್ಕೆ ಪ್ರಿಂಟ್ ಆದದ್ದು ಪಾಪ ಎಲ್ಲ ಉಪಕಾರ ಆಗಲಿ ಅಂತ ಕೊನೆಗೆ ಅವನ್ನ ಹಾಕಿದ್ದಾರೆ. ನೋಡ್ಕೊಳ್ರಿ ಆಮೇಲೆ ನಿಧಾನಕ್ಕೆ ಮನೆಗೆ ಹೋದ್ಮೇಲೆ. ಇದನ್ನು ಯಾಕೆ ಮಾಡಬೇಕಾಯಿತು? ಹಿಂದಿನವರು ಇದನ್ನು ಚಕ್ರಬಂಧ ಯಾಕೆ ಉಪಯೋಗಿಸಿದ್ರು ಅಂತ ಕೇಳಿದ್ರೆ, ಕೃತಿ ಚೌರ್ಯ ಆಗ್ತಿರ್ತಿತ್ತು ಹಿಂದಿನ ಕಾಲದಲ್ಲಿ. ಕೃತಿ ಚೌರ್ಯ, ಇವ್ರ ಪುಸ್ತಕ ಕದ್ದು ಬಿಟ್ಟು ಅವ್ರ ಪುಸ್ತಕ ಕದ್ದು ಇನ್ನೊಬ್ರು ನಮ್ಮ ಹೆಸರು ಹಾಕೊಳ್ಳೋದೊಂದು ಪರಿಪಾಠ ಇತ್ತು. ಹೊಸದೇನು, ಟೀಕಾಕೃತ್ಪಾದರ ಕಾಲಕ್ಕೆ ಹಿಂಗಾಗಿತ್ತು ಅಂತ ಹೇಳ್ತಾರೆ. ಟೀಕಾಕೃತ್ಪಾದರ ಪುಸ್ತಕವನ್ನ ಕದ್ಕೊಂಡು ಹೋಗಿದ್ರಂತೆ ಒಬ್ಬರು ಪಂಡಿತರು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ಗೀತಾ ತಾತ್ಪರ್ಯದ ನ್ಯಾಯದೀಪಿಕ ವ್ಯಾಖ್ಯಾನದಲ್ಲಿ ಈ ಮಾತು ಬರೀತಾರೆ. ಟೀಕಾರಾಯರು ಗ್ರಂಥ ಬರೆದಾದ ಮೇಲೆ ಆ ಪುಸ್ತಕ ಇಟ್ಟಿದ್ರೆ ಯಾರೋ ಒಬ್ಬ ಪಂಡಿತ ಬಂದು ಪುಸ್ತಕ ಹೊತ್ಕೊಂಡು ಹೋಗ್ಬಿಟ್ನಂತೆ. ಗೊತ್ತಾಯ್ತು ಟೀಕಾರಾಯರಿಗೆ, ಹೋಗಿ ಕೇಳಿದ್ರಂತೆ, ಇಲ್ಲಪ್ಪ ಅದು ಪುಸ್ತಕ ಕೊಟ್ಟು ಬಿಡು ಅಂತ ಕೇಳಿದ್ರೆ, ಇಲ್ಲ ನಾನು ತಗೊಂಡಿಲ್ಲ ಅಂತ ಹೇಳ್ಬಿಟ್ನಂತೆ. ಮತ್ತೆ ಇನ್ನೊಂದು ಸರ್ತಿ ರೀರೈಟ್ ಮಾಡಬೇಕಾಯ್ತಂತೆ ಟೀಕಾರಾಯರಿಗೆ. ಮತ್ತೆ ಬರೆದಾಗ ಆಮೇಲೆ ಆ ಪುಸ್ತಕ ಈ ಪುಸ್ತಕ ಎರಡು ಒಟ್ಟಿಗೆ ಸಿಕ್ತಂತೆ. ನೋಡಿದ್ರೆ ಒಂದು ಅಕ್ಷರ ವ್ಯತ್ಯಾಸದಿಂದ ಬರೆದಿದ್ರಂತೆ. ಎಷ್ಟು ಆಶ್ಚರ್ಯ ನೋಡ್ರಿ, ಹೇಗೆ ನೆನಪಿರ್ಬೇಕು. ಅಲ್ಲಿ ಇಲ್ಲಿ ಒಂದೆರಡು ಬಂದಿದ್ರೆ ಬೇರೆ ವಿಷಯ. ಅದನ್ನ ನೋಡಿ ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳ್ರಿ ಅಂತ ಸತ್ಯನಾಥ ತೀರ್ಥರು ಹೇಳಿದ್ದನ್ನ ಕೇಳ್ತೇವೆ. ಅಂತೂ ಪುಸ್ತಕ ಕದಿಯೋರು ಅವಾಗ್ನಿಂದ ಇವಾಗ್ನಿಂದ ಇದ್ದೇ ಇದ್ರಿ. ಅದಕ್ಕೆ ಹೈಗ್ರೀವಾಸುರು ಅಂತ ಕರಿತಿದ್ರು ಅವಾಗೆಲ್ಲ. ಹೈಗ್ರೀವಾಸುರ ಅಂತಂದ್ರೆ ಈ ಪುಸ್ತಕ ಕದಿಯೋನು ಅಂತ ಹೆಸರು ಅವನಿಗೆ. ಯಾರ್ಯಾರ್ದೋ ಪುಸ್ತಕ ಕದ್ಬಿಡೋದು,
ತಗೊಂಡು ಹೋಗಿ ತಮ್ಮ ಹೆಸರು ಹಾಕ್ಕೊಂಡ್ಬಿಡೋದು. ನಾವೆಲ್ಲ ವಿದ್ಯಾಪೀಠದಾಗಿದ್ದಾಗ ಹಂಗೆ ಆಗ್ತಿದ್ವು ರೀ. ವಿದ್ಯಾಪೀಠದಾಗಿದ್ದಾಗ ಏನಾಗ್ತಿತ್ತು ಅಂದ್ರೆ ನಮ್ಮ ಪಂಜಾವಣ ಹಾಕಿರ್ತಿದ್ವಿ, ಉಟ್ಕೊಂಡು ಯಾರೋ ತೊಗೊಂಡು ಹೋಗ್ಬಿಡ್ತೀವಿ. ತೊಗೊಂಡು ಹೋಗಿ ಅದು ತಮ್ಮ ಹೆಸರು ಹಾಕೊಂಡ್ಬಿಡೋದು. ನಮ್ಮ ಪಂಜಾಬ್ ನನ್ನ ಹೆಸರು ತೊಗೊಂಡೋದು ಅಂತ ಹೇಳಿ ಹಿಂಗೆಲ್ಲ ಅದು ಇಲ್ಲಿ ಯಾವಾಗ ಸಣ್ಣವರಿದ್ದಾಗ ಮಾಡಿರ್ತೀವಿ, ಆ ವಿಷಯ ಬೇರೆ. ಕೊನೆಗೆ ನಾವೇನು ಮಾಡ್ಲಿಕ್ಕೆ ನಮ್ಮ ಹೆಸರು ಹಾಕ್ಲಿಕ್ಕೆ ಶುರು ಮಾಡಿಬಿಟ್ರಿ. ಬ್ಯಾಳೆ ಬೆಂಡಣಿ ಅಂತ ಪಂಜಾಬ್ ಮೇಲೂ ನಮ್ಮ ಹೆಸರು, ಧೋತ್ರದ ಮೇಲೆ ನಮ್ಮ ಹೆಸರು, ಪುಸ್ತಕದ ಮೇಲೆ ನಮ್ಮ ಹೆಸರು, ಪೆಟ್ಟಿಗೆ ಇನ್ನೇನು ನಮ್ಮ ಮೇಲೊಂದು ಹಾಕೋದು ಉಳಿದಿತ್ತು ಅಷ್ಟೇ, ಬಾಕಿ ಎಲ್ಲ ಹಾಕೊಂಡಿದ್ವಿ. ನಮ್ಮ ಮಣಿ ಮೇಲೊಂದು ಹಾಕೋಬೇಕಾಗಿತ್ತು ಅಷ್ಟೇ. ಹೀಗಾಗಿ ಅದು ಎಲ್ಲ ಕಡೆಗೆ ಹೆಸರು ಹಾಕೋ ಪದ್ಧತಿ. ಹಾಗೆ ನಾರಾಯಣ ಪಂಡಿತಾಚಾರ್ಯರು ಧನ್ಯೋ ಮಖ್ಯತರಾಕಿನ ಮಹಿತರದ್ಬಾಣಸ್ತಮೋಜಸ್ಯಯೋ ಮಧ್ವೋದ್ವಸ್ತದುರಾಗಮೋ ಗ್ರಹಿ ಮಗು ಶ್ರೀಕಾಮಿ ಮಾಯಾಮಿರುತ ವಿಷ್ಣುಂ ವಿಶ್ವಜಯಪ್ರದಂ ಸಹಿ ನಮನ್ ಸೇವ್ಯಂ ಸುಸೌಖ್ಯಂ ಮುದಾ ದಾಕ್ಷಾತ್ ಶ್ರೀಧರ ಮಾಮಯಾದಿ ವಿರಹಿ ಯೋಗಿ ಸಕೃತ್ ಸರ್ವದಾ. 10ನೇ ಸರ್ಗದ 54ನೇ ಶ್ಲೋಕದಲ್ಲಿನ ವಿಶೇಷ ಏನು? ಚಕ್ರಬಂಧ. ಇದೊಂದು ನೆನಪಿಟ್ಟುಕೊಂಡು ಸಾಕು, ಉಳಿದದ್ದೆಲ್ಲ ಕಥೆ ಗೊತ್ತಿದೆ. ಈ ಚಕ್ರಬಂಧವನ್ನು ನೋಡಿ, ಚಕ್ರಬಂಧದಲ್ಲಿ ಬಂದಿರುವಂತಹ ಮಧ್ವವಿಜಯಾಖ್ಯಂ ನಾರಾಯಣ ಕಾವ್ಯಂ, ಇಷ್ಟರಲ್ಲಿ ಸಾಕು. 55ನೇ ಶ್ಲೋಕ. ಈ ಆಚಾರ್ಯರ ಚರಿತ್ರೆಯನ್ನ ನಿತ್ಯದಲ್ಲಿ ದೇವತೆಗಳು ಹೇಳುತ್ತಾರೆ. ಇದು ಸ್ವಾರಸ್ಯ ನಮಗೆ. ಇದು ಮನುಷ್ಯರು ಹೇಳ್ತಾರೆ ಅಂತಲ್ಲ, ನಿತ್ಯದಲ್ಲಿ ದೇವತೆಗಳು ಹೇಳ್ತಾರೆ ಈ ಮಾತನ್ನ. ಇತಿ ಭುವನ ವಿಭೂಷಣಸ್ಯ ಭೂಯಾಂಸಿ ಅವಿಗಣಿತಾನಿ ಕೃತಾಂತರಾಣಿ ಹಂತ ಶ್ರವಣ ಮನನ ಕೀರ್ತನೈಃ ಅಭೀಷ್ಟಂ ಪ್ರತಿದದತೀತ್ಯಮರಾಃ ಪ್ರಕೀರ್ತಯಂತಿ. ಅಮರಾಹ ಪ್ರಕೀರ್ತಯಂತಿ, ದೇವತೆಗಳು ಹೇಳ್ತಾರಂತೆ. ನೋಡ್ರಯ್ಯ, ಹೀಗೇನು ಆಚಾರ ಚರಿತ್ರೆ ಇದೆಯಲ್ಲ, ಇದನ್ನು ನಿತ್ಯ ಹೇಳ್ರಿ ನೀವೆಲ್ಲ. ಯಾಕೆ ಹೇಳಬೇಕು? ಶ್ರವಣ ಮನನ ಕೀರ್ತನೈಹಿ ಅಭೀಷ್ಟಂ ಪ್ರತಿದದತಿ. ನೀವು ಕೇಳ್ತೀರಾ, ಮನನ ಮಾಡ್ತೀರಾ, ಆಮೇಲೆ ಹೇಳ್ತೀರಾ. ಇದೊಂದು ಕೆಲಸ ಮಾಡ್ಬೇಕಿನ್ನು ಮುಂದೆ. ಬರೀ ಕೇಳಿ ಕೇಳಿ ಕೂಡಬಾರ್ದು, ಹೇಳೋದೊಂದು ಕೆಲಸ ಮಾಡಬೇಕು. ನಮಗೇನಾಗಿರ್ತದೆ, ಕೇಳಿಬಿಟ್ವಿ ಸಾಕಷ್ಟೇ, ಮತ್ತೇನು ಮಾಡ್ಬೇಕು ಹೆಚ್ಚಿಂದ ಅಂತ. ನಾವು ಕೇಳಿದ್ದನ್ನು ಇನ್ನೊಬ್ಬರಿಗೆ ತಲುಪಿಸ್ಬೇಕು. ಕೇಳೋದು ಯಾತಕ್ಕೆ? ಇನ್ನೊಬ್ಬರಿಗೆ ತಲುಪಿಸೋದಕ್ಕೇನೆ. ಬೇರೆ ಸುದ್ದಿಗಳನ್ನು ಎಷ್ಟು ಚೆನ್ನಾಗಿ ತಲುಪಿಸ್ತೀವಿ ನೋಡ್ರಿ ನಾವೆಲ್ಲ. ಯಾವುದು ಬೇಡವಾಗಿರ್ತದೆಯೋ, ಯಾವುದರಿಂದ ಇನ್ನೊಬ್ಬರಿಗೆ ಮಜಾ ಬರ್ತದೋ ಅವರಿಗೆಲ್ಲ ನಾವು ತಲುಪಿಸ್ತಿರ್ತೇವೆ. ಈ ಸುದ್ದಿಗಳನ್ನು ಹೇಳ್ರಿ, ಓ ಅದನ್ನ ಯಾರು ಕೇಳ್ತಾರೆ ಆಚಾರ್ಯ, ನಮ್ಮ ಬಾಯಿಂದ, ನಿಮ್ಮ ಬಾಯಿಂದ ಕೇಳಿದ್ದೆ ಹೆಚ್ಚು ನಾವೆಲ್ಲ, ಇನ್ನು ಮತ್ತೆ ಮಂದಿ ಬೇರೆ ಹೇಳುವಂತೀವಿ. ಅದನ್ನ ಯಾರು ಕೇಳೋರಿದ್ದಾರೆ ಅಂದರೆ, ಕೇಳಲಿ ಬಿಡಲಿ, ನೀವು ಇನ್ನೊಬ್ಬರ ಕಿವಿಗೆ ಹಾಕಲೇಬೇಕು. ಅದೇ ಕೆಲಸ, ಮತ್ತೆ ಇನ್ನೇನಿದೆ. ಅದಕ್ಕಾಗಿ ಶ್ರವಣ ಮನನ ಕೀರ್ತನೈಹಿ ವಾಯುದೇವರ ಮಧ್ವಾಚಾರ್ಯರ ಇಡೀ ಚರಿತ್ರೆಯನ್ನ ಈಗೇನು 10ನೇ ಸರ್ಗದಲ್ಲಿ ಹೇಳಿದ್ದಾರೆ, ಇದು ಅಭೀಷ್ಟಂ ಪ್ರತಿದದತಿ, ನಿಮಗೆ ಬೇಕಾದದ್ದನ್ನು ಕೊಡುತ್ತದೆ. 10ನೇ ಸರ್ಗವನ್ನ ವಿಶೇಷವಾಗಿ ಪಾರಾಯಣ ಮಾಡ್ರಿ, 10ನೇ ಸರ್ಗದ ಕಥೆಯನ್ನು ವಿಶೇಷವಾಗಿ ಅನುಸಂಧಾನ ಮಾಡ್ರಿ, ಇದರಿಂದ ನಿಮ್ಮ ಮನೋರಥಗಳು ಪೂರ್ಣ ಆಗ್ತದೆ ಅಂತ ಹೇಳಿದವರು ನಾವಲ್ಲ, ದೇವತೆಗಳು. ಅಮರಾಹ ಪ್ರಕೀರ್ತಯಂತಿ ಇತಿ. ಈ ರೀತಿಯಾಗಿ ಎಲ್ಲಿಂದ ಅಲ್ಲೇನು ಶ್ಲೋಕ ಪ್ರಾರಂಭ ಆಯ್ತಲ್ಲ, ಭುವನಾದ್ಭುತ ಮಧ್ವಚೇಷ್ಟಿತಂ ಅಂತ, ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಭುವನ ವಿಭೂಷಣಸ್ಯ, ಜಗತ್ತಿಗೆ ಅಲಂಕಾರರಾಗಿರುವಂತಹ, ಭೂಯಾಂಸಿ ಅವಿಗಣಿತಾನಿ, ಇಷ್ಟೇ ಅಂತ ಹೇಳಿಕ್ ಬರೋದಿಲ್ಲ, ಅಷ್ಟು ಮಹಿಮೆಗಳಿವೆ ಆಚಾರದು. ಕೃತಾಂತರಾಣಿ ಹಂತ, ನಮ್ಮಿಂದ ಏನು ಹೇಳಿದ್ದೇವೆ ಇದನ್ನು ಬಿಟ್ಟು ಬೇರೆ ಇನ್ನೂ ಅನೇಕ ಘಟನೆಗಳು ಉಂಟು. ಪಂಡಿತಾಚಾರ್ಯ ಹೇಳ್ತಾರೆ, ಇಷ್ಟೇ ಅಂತ ತಿಳಿಬೇಡ್ರಿ, ಇನ್ನು ಬೇರೆ ಇದೆ, ಅದನ್ನು ಅವಶ್ಯವಾಗಿ ಹೇಳ್ರಿ. ದೇವತೆಗಳು ಅನುಗ್ರಹವನ್ನು ಮಾಡ್ತಾರೆ. ದೇವತೆಗಳಂತಾರೆ, ನಿತ್ಯ ನಾವು ಮಧ್ವವಿಜಯವನ್ನು ಪಾರಾಯಣ ಮಾಡ್ತೇವೆ, ಇದೇ ಗ್ರಂಥ ಅಂತ ಅರ್ಥ ಅಲ್ಲ, ಆಚಾರ್ಯರ ಚರಿತ್ರೆಯನ್ನು ನಿತ್ಯದಲ್ಲಿ ನಾವು ಪಾರಾಯಣವನ್ನು ಮಾಡ್ತೇವೆ ಅಂತ ಅವರು ಹೇಳಿಕೊಡ್ತಾರೆ. ಇನ್ನು ಕೊನೆಯ ಶ್ಲೋಕ ಎಷ್ಟು ಮಂಗಳಮಯವಾಗಿ ಮುಕ್ತಾಯ ಮಾಡ್ತಾರೆ. 56ನೇ ಪದ್ಯದಲ್ಲಿ ವಾಯುದೇವರೆಂಬ ಮೋಡ ಅಂತ ವರ್ಣನೆ ಮಾಡ್ತಾರೆ. ವಾಯುದೇವರೇ ಮೋಡ ಅಂತ. ಸಾಮಾನ್ಯವಾಗಿ ಗಾಳಿ ಬಂದರೆ ಮೋಡ ಮಳೆಗರಿತಿರ್ತದೆ ವಾಯುದೇವರು ಬಂದಾಗ. ಇಲ್ಲೊಂದು ಸ್ವಲ್ಪ ವಾಯುದೇವರನ್ನೇ ಮೋಡ ಅಂತ ಹೇಳಿ ಮೋಡ ಮಾಡುವ ಕೆಲಸಗಳೇನೋ ಅದೆಲ್ಲ ಇವರು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತಾರೆ. ಇತಿ ವಿವಿಧ ಗೋಧಾರ ವಾರೈಹಿ ವಿಶಾರದ ವಾರಿದೋ ಹರಿಪದರಥೋ ವಿದ್ಯಾ ವಿದ್ಯುತ್ ಪ್ರದೀಪಿತ ದಿಗ್ಮುಖ ಭವಭಯ ಮಹಾಘರ್ಮೋತ್ತಪ್ತಂ ಸದಂಗ್ರಿಪ ಮಂಡಲಂ ಸಫಲ ಸುಮನ ಸಾಂದ್ರಾನಂದಂ ವ್ಯಧಾದ ವಿಪಲ್ಲವಂ. ಇತಿ. ಈ ರೀತಿಯಾಗಿ ವಿವಿಧ ಗೋಧಾರಾವಾರೈಹಿ, ನಾನಾ ತರಹದ ಮಾತುಗಳೆಂಬ ಮಳೆ ಹನಿಗಳಿಂದ, ವಿವಿಧ ಗೋಧಾರಾವಾರಿದ. ಈಗ ಮೋಡ ಮಳೆಗರಿತದೆ, ಮತ್ತೆ ಮಧ್ವಾಚಾರ್ಯರು ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ಮಾತುಗಳನ್ನು ಮಳೆಗರಿತಾರೆ ನಮ್ಮ ಮೇಲೆಲ್ಲ. ಇತಿ ವಿವಿಧ ಗೋಧಾರ ವಾರೈ ವಿಶಾರದ ವಾರಿದ,
ಜಾಣ ಮೋಡ ಅಂತೆ. ಮಧ್ವಾಚಾರ್ಯ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ವಿಶಾರದ ಮಾರಿದ ಅಂದ್ರೆ ಜಾಣ ಮೋಡ ಅಂತ. ಇದು ದಡ್ಡ ಮೋಡ ಅಲ್ಲ. ಯಾಕೆ ಜಾಣ ಮೋಡ ದಡ್ಡ ಮೋಡ ಅಂದ್ರೆ ಎಲ್ಲಿ ಸರಿಯಾಗಿ ಮಳೆಗರಿಬೇಕು ಅಂತ ಗೊತ್ತಿದೆಯೋ ಅದಕ್ಕೆ ಜಾಣ ಮೋಡ ಅಂತ ಕರೀತಾರೆ. ಎಲ್ಲೆಲ್ಲೋ ಸರಿತಿರ್ತಲ್ಲ ದಡ್ಡ ಮೋಡ ಅಂತ ಅದಕ್ಕೆ ಹೆಸರು. ಹಿಂಗೆ ನೋಡ್ಕೊತ ತಿಂತಿರ್ತೀವಿ, ಇನ್ನೇನು ಬಂತು ತಗೊಳ್ರಿ ಸಂಡಿಗೆ ಗಿಂಡಿಗೆ ಒಳಗಿಟ್ಬೋಣ ಅಂತ ಸುಳ್ಳ ತೊಯ್ದು ಹೋಗ್ಬಿಡ್ತಾವ ಅಟ್ಟದ ಮೇಲೆ ಇದ್ದಿದ್ದು ಅಂತ ಹಿಂಗೆ ಸಂಡಿಗೆ ಹಪ್ಪಳ ಎತ್ತಲಿಕ್ಕೆ ಹೋಗ್ತೀವಿ, ಮೋಡ ಹೋ ಅಂತ ಹರ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಅಯ್ಯ ಅಂತ ಮತ್ತೆ ಅಲ್ಲೇ ಇಡ್ತೀವಿ. ಅಲ್ಲಿಟ್ಟು ಬಂದಿರ್ತೀವಿ, ರಪ 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 ಹೊಡೆದು ಆ ಸಂಡಿಗೆ ಹಪ್ಪಳೆಲ್ಲ ಅಟ್ಟದ ಮೇಲೆ ಹಿಂಗೆ ಜೈ ಜೈ ಅಂತ ಹೇಳ್ತಾ. ಅಯ್ಯೋ ದಡ್ಡ ಮೋಡವೇ, ಯಾವಾಗ ಮಳೆ ಗರಿಬೇಕು ಯಾವಾಗ ಗರಿಬಾರ್ದು ಗೊತ್ತಿಲ್ವೇ. ಅದಕ್ಕೆ ಆಚಾರ್ಯರು ವಿಶಾರದವಾದ ಬುದ್ಧಿವಂತ ಮೋಡ ಅದು. ಯಾಕೆ ಅಂದ್ರೆ ಎಲ್ಲಿ ಮಳೆ ಗರಿಬೇಕು ಗೊತ್ತವರಿಗೆ, ಯಾರ ಬುದ್ಧಿಯಲ್ಲಿ ನನ್ನ ಮಾತು ಹೋಗ್ತದೆ ಅಂತ ಅವರಿಗೆ ಗೊತ್ತು, ಅಲ್ಲಿ ಮಾತ್ರ ಹೇಳ್ತಾರೆ. ನಾವು ಅನ್ಕೊಂಡಿರ್ಬಹುದು ಮಾಧ್ವರಾಗಿ ಇಷ್ಟು ಜನ ಹುಟ್ಟಿದ್ದಾರೆ, ಬ್ರಾಹ್ಮಣರಾಗಿ ಇಷ್ಟು ಜನ ಹುಟ್ಟಿದ್ದಾರೆ, ಯಾಕೆ ಎಲ್ರಿಗೂ ಆಚಾರ ಶಾಸ್ತ್ರ ಕಿವಿಗೆ ಬೀಳೋದಿಲ್ಲ ಅಂದ್ರೆ ಮಳೆ ಎಲ್ಲಾ ಕಡೆಗೂ ಹೇಗೆ ಬೀಳೋದಿಲ್ಲ ಹಾಗೆ ಬೀಳೋದಿಲ್ಲ ಬಿಟ್ಕೊಡ್ರಿ ಅಷ್ಟೇ. ಎಲ್ಲರ ಕಿವಿಗೆ ಬೀಳೋದಿಲ್ಲ, ಅದು ಕಿವಿ ಒಳಗೆ ಜಾಗವೇ ಇರೋದಿಲ್ಲ ಕೆಲವರಿಗೆ, ಪಾಪ ಇರ್ಲಿ. ಅದಕ್ಕೆ ಏನಾಯಿತು ಅಂತ ಕೇಳಿದ್ರೆ ಅದು ಯಾಕೆ ನಿಮ್ಗೆ ಅರ್ಥ ಆಗಿರ್ತದೆ. ಇವಾಗ ವಿಷಾದ ವಾರಿದ ಯಾಕೆ ಅಂತ ಯಾರೋ ಕೇಳಿದ್ರಂತೆ ಆಚಾರ್ಯ, ಯಾಕೆ ಇಯರ್ಫೋನ್ ಇಟ್ಕೊಂಡಿದ್ರೆ ಹೇಗ್ರಿ ಕೇಳಿಸ್ಬೇಕು, ಇವ್ರು ಕಿವಿ ತುಂಬ ಬರೀ ಇಯರ್ಫೋನ್ ಇಟ್ಕೊಂಡಿದ್ರೆ ಹೇಗೆ ಕೇಳಿಸ್ಬೇಕು ಹೇಳ್ರಿ ಮಧುಶಾಸ್ತ್ರ. ಇಲ್ಲ ಆಚಾರ ಅದರೊಳಗೆ ಕೇಳ್ತೀವಿ ಅಂದರೆ ಅದರೊಳಗೆ ಮಲ್ಕೊಂಡ್ಬಿಡ್ತೀವಿ ಅಷ್ಟೇ. ಅದಕ್ಕೆ ಹರಿಪದ ರಥಃ, ಆ ಮೋಡ ಆಕಾಶದಲ್ಲಿದೆ, ಇವರು ಆಚಾರ್ಯರು ಭಗವಂತನ ಪಾದವನ್ನು ಆಶ್ರಯಿಸಿಕೊಂಡಿದ್ದಾರೆ. ಅಲ್ಲಿ ಮಿಂಚಾದರೆ ಇಲ್ಲಿ ವಿದ್ಯುತ್ ಪ್ರದೀಪಿತ ದಿಗ್ಮುಖ, ಇವರ ವಿದ್ಯೆ ಎಂಬ ಮಿಂಚಿನಿಂದ ಎಲ್ಲ ದಿಕ್ಕುಗಳನ್ನು ಬೆಳಗಿಸಿದವರು. ಭವ ಭಯ ಮಹಾ ಘರ್ಮೋತ್ತಪ್ತಂ, ಆ ಮಳೆ ಬಂದಾಗ ಬ್ಯಾಸಿಗೆ ಬಿಸಿಲು ಹಬ್ಬ ಎಷ್ಟು ಆನಂದ ಆತಪ್ಪ ಮಹಾರಾಯ, ಬಿಸಿಲು ಸಾಕಾಗಿತ್ತು, ಮಳೆ ಬಂತು ನೋಡ್ರಿ ತಂಪಾತು ಅಂತ ಹೇಳ್ತೀವಿ. ಹಾಗಾಗಿ ಆಚಾರ್ಯರು ಸಂಸಾರದ ಬಿಸಿಲನ್ನೇ ಪರಿಹಾರ ಮಾಡುವಂಥವರು. ಸಫಲ ಸುಮನಃ, ಒಳ್ಳೆ ಫಲ ಕೊಡ್ತದಂತೆ ಮಳೆ ಬಂದಾಗ. ಆಚಾರ್ಯರ ಮನಸ್ಸು ಒಳ್ಳೆ ಫಲದಿಂದ ಕೂಡಿರುವಂತಹದ್ದು. ಸಾಂದ್ರಾನಂದಂ, ಸಂಪೂರ್ಣ ಆನಂದವನ್ನು ಕೊಡುವಂಥವರು. ವ್ಯಧಾದ ಅವಿಪಲ್ಲವಂ, ಹೇಗೆ ಗಿಡಗಳಲ್ಲಿ ಚಿಗುರುಗಳೆಲ್ಲ ಬರ್ತದಲ್ಲ ಹಾಗೆ ಆಚಾರ್ಯರ ಮಾತುಗಳಿಂದ ನಮಗೂ ಕೂಡ ಒಳ್ಳೆಯ ಫಲ ಸಿಗ್ತದೆ ಅಂತ ಹೇಳಿ ಈ 56ನೇ ಶ್ಲೋಕವನ್ನು ಮುಕ್ತಾಯ ಮಾಡ್ತಾರೆ. ಕೊನೆ 3 ಶ್ಲೋಕಗಳಲ್ಲಿ ಒಂದು ಚಕ್ರಬಂಧ, ಇನ್ನೊಂದು ಆಚಾರ್ಯ ಮಹಿಮೆಯನ್ನು ದೇವತೆಗಳು ಹೇಳಿದ್ದನ್ನು ಕೇಳ್ರಿ ಎಂದಿದ್ದು, ಕೊನೆಯಲ್ಲಿ ಮಂಗಳ ಸರ್ವಮಂಗಳವನ್ನು ಹಾಡ್ತಾರೆ. ಆಚಾರ್ಯರೆಂಬ ಮೋಡ ಅವರ ಮಾತುಗಳೆಂಬ ಮಳೆಯನ್ನು ಗರಿತಾ ಭಗವಂತನ ಪಾದದಲ್ಲಿ ಆಶ್ರಯಿಸಿಕೊಂಡಿದ್ದು ನಮಗೆ ಬಿಸಿಲಿನ ಬೇಗೆಯನ್ನು ಪರಿಹಾರ ಮಾಡಿ ಫಲಪುಷ್ಪಗಳನ್ನು ಕೊಡುವಂಥವರಾಗಿದ್ದಾರೆ ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದಾರೆ. ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮದ್ ವಿಜಯೇ ಮಹಾಕಾವ್ಯ ಆನಂದಾಂಕಿತೆ ದಶಮಸರ್ಗ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. 10ನೇ ಸರ್ಗ ಮುಕ್ತಾಯವಾಯಿತು. 11ನೇ ಸರ್ಗದ ಪ್ರವಚನ ಪ್ರಾರಂಭ ಆಗಬೇಕಾಗಿದೆ. ಇವತ್ತಿನಿಂದ ಇನ್ನು ಮುಂದೆ 7 ದಿನಗಳವರೆಗೆ 11ನೇ ಸರ್ಗ ಆಗಬೇಕು. ಆಮೇಲೆ ಮುಂದೆ 7 ದಿನಗಳ ಅವಧಿಯಲ್ಲಿ 12ನೇ ಸರ್ಗ ಆಗಬೇಕು. ಆದರೆ ಸ್ವಲ್ಪ ನಾನು ಈ ಸರ್ತಿ ಬದಲಾವಣೆ ಮಾಡಿಕೊಂಡು 11, 12 ಎರಡೂ ಕೂಡಿ 14 ದಿನಗಳಲ್ಲಿ ಮುಗಿಯೋ ವಿಚಾರ ಮಾಡಿದ್ದೇನೆ. ಯಾಕೆ ಅಂದರೆ ಈ 11ನೇ ಸರ್ಗದಲ್ಲಿ 79 ಶ್ಲೋಕ ಇದೆ. ಈ 79 ಶ್ಲೋಕವನ್ನು ನೀವು ಹೇಳಲಿಕ್ಕೆ ಹೋದರೆ ದಿವಸಕ್ಕೆ 10, 12 ಶ್ಲೋಕ ಹೇಳಬೇಕು. 10, 12 ಶ್ಲೋಕ ಹೇಳಿ ಅವಸರದಲ್ಲಿ ಹೋಗೋಕ್ಕಿಂತ 2 ಸರ್ಗಗಳನ್ನು ಕ್ಲಬ್ ಮಾಡಿ ದಿವಸಕ್ಕೊಂದು 8 ಶ್ಲೋಕ ಹೇಳಿದ್ರೆ ಸಾಕು, ಸರಿ ಹೋಗ್ತದೆ. ಅಲ್ಲಿಗೆ 14 ದಿವಸಕ್ಕೆ ಸರಿಯಾಗಿ ಮುಗಿಯೋದು ಅಲ್ಲಿಗೆ ಮುಗಿಯುತ್ತದೆ. ಆದರೆ 11ನೇ ಸರ್ಗ ಮಾತ್ರ 7 ದಿವಸಕ್ಕೆ ಮುಗಿಯೋದಿಲ್ಲ. ಸ್ವಲ್ಪ 8, 9 ದಿವಸ ಹೋಗ್ಬೋದು, ಪರವಾಗಿಲ್ಲ. ನಮಗೆ 8, 9 ದಿವಸ ಹೋದ್ರೂ ಪರವಾಗಿಲ್ಲ. ಒಟ್ಟಿಗೆ ನಮ್ಮದು ಟಾರ್ಗೆಟ್ ಏನು ಅಂದರೆ 14 ದಿವಸಕ್ಕೆ 2 ಸರ್ಗ ಮುಗಿಬೇಕು. ಅಷ್ಟು ಮುಕ್ತಾಯ ಆಗೋ ಹಾಗೆ ವಿಚಾರ ಇಟ್ಕೊಂಡು 11ನೇ ಸರ್ಗದಲ್ಲಿ ಪ್ರವೇಶವನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಪ್ರಚುರಾಂತರ ಪ್ರವಚನಂ ಪಣಿರಾಟ್ ಉಪಶುಶ್ರುವಾನ್ ಸಸನಕಾದಿ ಮುನಿ ಗಗನೇಲ್ಪದೃಷ್ಟವ ಪುರತ್ರ ಜನೈ ಸ್ವರಿತಂ ನಿಲೀನ ರುಚಿರಾಪಪದಂ. ಸ್ವಸ್ತಿಯಸ್ತು. 11ನೇ ಸರ್ಗ ಪೂರ್ಣವಾಗಿ ಸ್ವರ್ಗ ಮೋಕ್ಷದ ಸುಖವನ್ನು ವರ್ಣನೆ ಮಾಡ್ತಾ ಇದೆ. ಮೋಕ್ಷ ಹೇಗಿದೆ ಅಂತ ಪರಿಚಯ. ಇದರ ಬಗ್ಗೆ ಚರ್ಚೆಗಳಿವೆ, ಸಾಕಷ್ಟು ಚರ್ಚೆ ಮಾಡ್ತೀನಿ. ಯಾಕೆ ಅಂದರೆ ಎಲ್ಲಿದೆ ಮೊದಲನೇದು ವೈಕುಂಠ ಎಲ್ಲಿದೆ ಅಂತ ಪ್ರಶ್ನೆ. ನಾವು ಕೇಳಿದ್ದೇನು, ದಾರಿ ಯಾವುದಯ್ಯ ವೈಕುಂಠಕ್ಕೆ, ದಾರಿ ಯಾವುದಯ್ಯ ಅಂತ ಕೇಳಿದೆ. ಎಲ್ಲಿದೆ ಅಯ್ಯ ವೈಕುಂಠ ಅಂತ ಕೇಳಲೇ ಇಲ್ಲ. ನಾವು ಕೇಳ್ಕೊಂಡಿದ್ದೀವ ಇವತ್ತಿಗೆ ಯಾರಿಗಾದರೂ ಇಲ್ಲಿಂದ ವೈಕುಂಠ ಎಲ್ಲಿದೆ ಅಂತ ಹೇಳಿ? ನಮಗೆ ಯಾಕೆ ಬೇಕ್ರಿ ಆಚಾರ? ಪೇಪರ್ನಾಗಂತೂ ಹಾಕಿರ್ತಾರೆ,
ವೈಕುಂಠವಾಸಿಗಳಾದ್ರು ಅಂತ ತಿಳ್ಕೊಂಡು ಪೇಪರ್ನಾಗ ಬಂದ್ಬಿಡ್ತೀವಿ ನಾವು ವೈಕುಂಠಕ್ಕೆ ಹೋಗೋದು ದೊಡ್ಡ ವಿಚಾರ, ಜಗತ್ತಿಗೆ ಗೊತ್ತಾಗ್ತದೆ ನೋಡ್ರಿ ವಿಚಾರ. ವೈಕುಂಠವಾಸಿಗಳಾದ್ರು ಅಂತ ಪೇಪರ್ನಲ್ಲಿ ಹಾಕಿ ಜಗತ್ತಿನ ತುಂಬ ಪ್ರಸಿದ್ಧಿಯನ್ನು ತಂದು ಕೊಟ್ಟಿದ್ದ ಮೇಲೆ ನಾವ್ಯಾಕೆ ವೈಕುಂಠದ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಶ್ವೇತದ್ವೀಪ, ಅನಂತಾಸನ ವೈಕುಂಠಗಳು ಭೂಮಿಯಿಂದ ಎಷ್ಟು ಎತ್ತರದಲ್ಲಿ ಇವೆ. ಇದನ್ನ ನಾವು ಇವತ್ತಿನವರೆಗೂ ಕೂಡ ಕೇಳುವ ಪ್ರಯತ್ನ ಮಾಡಲಿಲ್ಲ. ಹೇಳೋರು ಹೇಳಿದ್ರೋ ಏನೋ ಪಾಪ, ಹೇಳೋರು ತಪ್ಪು ಅಂತ ಹೇಳೋದಿಲ್ಲ ನಾನು, ಕೇಳದೆ ಹೇಳೋದು ನಮ್ದೇ ತಪ್ಪು ಅಂತ ಹೇಳ್ತಿರ್ತೀನಿ ನಾನು ಯಾವಾಗಲೂ. ಏನು, ಎಲ್ಲಿದೆ, ಎಷ್ಟಿದೆ, ಹೇಗಿದೆ, ವೈಕುಂಠ ಅಂದ್ರೆ ಏನು, ಅಲ್ಲಿ ಏನಿರುತ್ತೆ, ವೈಕುಂಠದಲ್ಲಿ ಏನಿರುತ್ತೆ, ಏನು ಸಿಗುತ್ತೆ. ಯಾಕೆಂದ್ರೆ ನಮಗೆ ಇಲ್ಲಿಂದ ನೀವು ಅಲ್ಲಿಗೆ ಬರ್ರಿ ಅಂತ ಹೇಳಿದ ಮೇಲೆ, ಈಗ ವೈಕುಂಠಕ್ಕೆ ಹೋಗ್ಬೇಕು ಎಲ್ಲರೂ ಬನ್ರಿ ಅಂತ ಕರೆದ್ರೆ ನೀವೇನು ಕೇಳ್ತೀರಿ? ಫಸ್ಟು ಸುಮ್ಕೊಡ್ರಿ ಆಚಾರ, ಆರಾಮಿದ್ದೀವಿ, ಸುಳ್ಳು ಎಲ್ಲಿ ಕರ್ಕೊಂಡು ಹೋಗ್ತೀರಿ ನಮ್ಮನ್ನು? ಆರಾಮಿದ್ದೀವಿ ಇಲ್ಲೇ. ಹಾಗಾದ್ರೆ ನಾವು ಇಲ್ಲಿ ಇದ್ದು ಸುಖ ಪಡ್ತಾ ಇದ್ದೀವಿ ಅಂತ ಗೊತ್ತಿದ್ದ ನಮಗೆ ಅಲ್ಲಿಯೂ ಸುಖವಿದೆ ಅಂತ ಗೊತ್ತಾದಾಗ ಮಾತ್ರ ಇದನ್ನ ಬಿಟ್ಟು ಅದನ್ನು ಹಿಡ್ಲಿಕ್ಕೆ ತಯಾರಾಗ್ತೀವಿ ನಾವು. ನಮ್ಮ ಮೋಕ್ಷ ಮಾಯಾವಾದದ ಮೋಕ್ಷ ಅಲ್ಲ, ಅದ್ವೈತ ಮೋಕ್ಷ ಅಲ್ಲ. ಅದ್ವೈತ ಮೋಕ್ಷ ಅಂದ್ರೆ ಗೊತ್ತಾ? ಅಲ್ಲಿ ಹೋಗಿ ಕೂತ್ಬಿಡೋದು ಅಷ್ಟೇ ಕೆಲಸ. ಏನ್ ಮುಂದಿನ ಕೇಳಬಾರ್ದು, ಅಲ್ಲಿ ಹೋಗಿ ಮುಗೀತಷ್ಟೇ. ನಾನೇ ಬ್ರಹ್ಮನಾಗಿ ಬಿಡೋದೇ ಮೋಕ್ಷ ಮಾಯಾವಾದ ಶಾಸ್ತ್ರದಲ್ಲಿ, ಅದ್ವೈತದಲ್ಲಿ. ಮಧ್ವಶಾಸ್ತ್ರದಲ್ಲಿ ಹಾಗಿಲ್ಲ. ಸುಖ ಸುಖ ಸುಖ. ಇಲ್ಲೇನ್ ನೀವು ಅನುಭವಿಸ್ತಾ ಇದ್ದೀರಿ, ಇದು ಎಲ್ಲ ಸುಖಗಳು ನಿಮಗೆ ಅಲ್ಲಿ ಸಿಗುತ್ತೆ. ಬಟ್ ಏನು ಅಂದ್ರೆ ಇಲ್ಲಿ ನೀವು ಪ್ರತಿ ಸುಖಕ್ಕೂ ಕೂಡ ಹಣವನ್ನ ವ್ಯಯ ಮಾಡಬೇಕಾಗತ್ತೆ, ನೆನಪಿಟ್ಕೊಳ್ರಿ. ಇಲ್ಲಿ ಪ್ರತಿ ಸುಖಕ್ಕೂ ನೀವು ಪಡೀಬೇಕಾದ ಸುಖಕ್ಕೆಲ್ಲ ಬಿಲ್ ಕೊಡ್ಬೇಕಾಗತ್ತೆ. ಮೋಕ್ಷದಲ್ಲಿ ಇದೊಂದು ಚಾನ್ಸ್ ಇಲ್ಲ. ಫ್ರೀ, ಎಲ್ಲ ಫ್ರೀ. ಫ್ರೀ ಅನ್ಕೊಳ್ಳೇನ್ರಿ, ನಮ್ದು ಹೇಳ್ತೀನಿ, ನಮ್ಮಲ್ಲಿ ಚುಮ್ನೆ ಎಣ್ಣೆ ಫ್ರೀ ಅಂದ್ರೆ 2 ಕ್ಯಾನ್ ತಗೊಂಡು ಹೋಗಿರ್ತೀವಿ ನಾವು. ನಮ್ಮಲ್ಲಿ ರೇಷನ್ಯಾಗ ಚುಮ್ನೆ ಎಣ್ಣೆ ಫ್ರೀ ಕೊಡ್ತಾ ಇರೋದು 2 ಕ್ಯಾನು. ಯಾಕಂದ್ರೆ ಇಲ್ಲಿ ಫ್ರೀ ಕೊಡ್ತಾರೆ, ಏನು ತಪ್ಪದ? ಅಲ್ಲ, ಅದಕ್ಕೆ ಏನು ಮಾಡ್ತೀವಿ ತಗೊಂಡು? ಫ್ರೀ ಅಷ್ಟೇ. ಅದಕ್ಕೆ ಮೋಕ್ಷದಲ್ಲಿ ನಮಗೆ ಸುಖ ಉಚಿತವಾಗಿ ಸಿಗುತ್ತೆ, ನೆನ್ಬಿಟ್ಕೊಡ್ರಿ. ಇದರದ್ದು ಫಲ ಗೊತ್ತಾ? ಅದು ಕೇವಲ ದೇವರ ದರ್ಶನ ಮಾಡಿಕೊಂಡ್ರೆ ಫಲ. ಅದು ಎಷ್ಟು ದಿವಸ ಅಂತ ಕೇಳಬೇಡ್ರಿ, ನಿಮಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ. ಅಲ್ಲಿ ಕಳೆದು ಹೋಯಿತು ಅಂತ ಚಿಂತೆ ಇರೋದಿಲ್ಲ. ಬಹಳ ಚೆನ್ನಾಗಿದೆ, ಅಲ್ಲಿ ಹೇಳ್ತೀನಿ. ಬಿಟ್ಟು ಹೋದ್ರು, ಜಗಳಾಡಿದ್ರು, ಕಳ್ಕೊಂಡ್ವಿ, ಏನಿರಂಗಿಲ್ಲ, ಯಾವ ಇರೋದಿಲ್ಲ ಅಲ್ಲಿ. ಯಾವಾಗಲೂ ಎಷ್ಟು ಬೇಕೋ ಅಷ್ಟು ಸುಖವನ್ನು ಪಡುವಂತಹ ಸ್ಥಳ ಅದು ವೈಕುಂಠ. ಎಷ್ಟು ದಿವಸವೋ, ಎಷ್ಟು ಕಾಲವೋ, ಅನಂತ 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 ಕಾಲಗಳಾದರೂ ಕೂಡ ವೈಕುಂಠದಲ್ಲಿ ಎಂದೂ ಕಾಲದ ಪ್ರಭಾವ ಆಗೋದಿಲ್ಲ. ಸುಖಗಳು ಮುಗಿಯುವುದಿಲ್ಲ, ಪುಣ್ಯ ಖರ್ಚಾಗೋದಿಲ್ಲ. ಸ್ವರ್ಗದೊಳಗೆ ಪುಣ್ಯ ಖರ್ಚಾದ್ರೆ ಗೇಟ್ ಹತ್ರ ನಿಲ್ಲಿಸಿ ಹಿಂದೆ ಅಂತಂದು ಕಳಿಸ್ಬಿಡ್ತಾರೆ, ಮುಗಿದೋದ ಕೆಲಸ. ಆದರೆ ವೈಕುಂಠದಲ್ಲಿ ಆ ಪ್ರಸಂಗ ಇಲ್ಲ. ಇದು ವೈಕುಂಠದ ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಯಾಕೆ ಅಂತ ಒಂದು ಪ್ರಶ್ನೆ. ಯಾಕೆ ಬೇಕಾಗಿತ್ತು ಮಧ್ವ ವಿಜಯ ಕಾವ್ಯದ ವೈಕುಂಠ ವರ್ಣನೆ ಯಾಕೆ ಬೇಕು ನಮಗೇನು ಬೇಕಾಗಿಲ್ಲ? ಇಷ್ಟು ಸನ್ಯಾಸಿಗಳ ಚರಿತ್ರೆ ಹೇಳಿದ್ದೇನೆ. ಶೃಂಗಾರ ಅಂದ್ರೆ ಏನ್ರಿ? ಎತ್ತಿದ ಕೈ ನಾರಾಯಣ ಪಂಡಿತಾಚಾರ್ಯ ಇಷ್ಟು ಶೃಂಗಾರ ವರ್ಣನ ಮಾಡ್ತಾರಂತ ಕಲ್ಪನಾನ ಇಲ್ರಿ. ಈಗ ನಾವು ಈ ಶೃಂಗಾರ ವರ್ಣನ ಹೇಳಿದೆ ಅಂತ ಇಟ್ಕೊಳ್ರಿ, ಬರೋ ಹೆಣ್ಮಕ್ಳು ಗಂಡಸರು ಅಷ್ಟು ಸ್ವಚ್ಛ ಆಗಿಬಿಡ್ತಾರೆ ನಾಳಿಂದ. ಏನು ಆಚಾರ ಅಷ್ಟಚ್ಚ ಭಾಳ ವರ್ಣ ಮಾಡ್ಕೋತ ಕೂತ್ರಿಪ್ಪ, ಕೇಳಿಕ್ಕೆ ಆಗವಲ್ತು. ಆದರೆ ಇದೇ ಟಿ ವಿ ಒಳಗೆ ಬರ್ತಿತ್ತು ಅಂದ್ರೆ ಕಣ್ಕಂಡು ಬಿಟ್ಕೊಂಡು ನೋಡ್ತಿರ್ತಾರೆ, ಏನು ವ್ಯತ್ಯಾಸ ಇಲ್ಲ. ಟಿ ವಿ ಒಳಗೆ ಬರ್ತಿರೋ ನೋಡಬಹುದು, ಹೇಳಿದ್ರೆ ಅದು ವಲ್ಗರ್ ಆಗತ್ತೆ ಬಾಯಿಂದ. ಇದು ಇಷ್ಟು ವಿಚಿತ್ರ ನಮ್ದು. ಶೃಂಗಾರ ಅಂತ ಅನ್ನೋದೊಂದು ರಸ. ಅದು ಹೇಗೆ ರೌದ್ರ, ವೀರರಸ ಇವೆಲ್ಲ ರಸಗಳು, ಹಾಗೆ ಶೃಂಗಾರ ಎಂಬುದು ಒಂದು ರಸ. ಸಾಹಿತ್ಯವನ್ನ ಅಭ್ಯಾಸ ಮಾಡಿದ್ರೆ ಗೊತ್ತಾಗತ್ತೆ. ಒಂದು ರಸಕ್ಕೆ ಒಂದು ಸ್ಥಾಯಿ ಭಾವ ಅಂತ ಇರ್ತದೆ, ಒಂದು ರಸಕ್ಕೆ ಒಂದು ಸ್ಥಾಯಿ ಭಾವ. ಈಗ ರೌದ್ರ ರಸ ಇದ್ರೆ ಅದಕ್ಕೆ ಹೋಗಿ ಒಂದು ನಿಂತ್ಕೊಳ್ಳೋದು ಅಂತ ಒಂದು ಜಾಗ ಇರ್ತದೆ. ವೀರರಸ ಅಂತ ಇದ್ರೆ ಅದಕ್ಕೊಂದು ಹೋಗಿ ನಿಂತ್ಕೊಳ್ಳೋದು ಒಂದು ಜಾಗ ಇರ್ತದೆ. ಶೃಂಗಾರ ಅಂತ ಒಂದು ರಸ ಇರ್ತದೆ. ಹೀಗೆ ನವವಿಧ ನವರಸಗಳು ಅಂತ ಹೇಳ್ತಿರ್ತೀವಲ್ಲ, ಎಲ್ಲ ರಸಗಳಿಂದ ಕೂಡಿದ್ರೇನೆ ಅದು ಒಂದು ಮಹಾಕಾವ್ಯ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಇದ್ರೆ ಇಲ್ಲ ಅಂತನ್ನುವುದು ಪಂಡಿತಾಚಾರ್ಯರ ಕಾಲದ ಒಂದು ದೊಡ್ಡದಾದ ನಂಬಿಕೆ. ಅದಕ್ಕಾಗಿ ಪಂಡಿತಾಚಾರ್ಯರು ಎರಡನ್ನ ಒಟ್ಟಿಗೆ ಸೇರಿಸಿದ್ರು. ಒಂದು, ಆಚಾರ್ಯರ ಶಾಸ್ತ್ರದ ಮಹಿಮೆಯನ್ನ ಹೇಳಬೇಕು. ಇನ್ನೊಂದು, ಸುಮಧ್ವ ವಿಜಯವೆಂಬ ಮಹಾಕಾವ್ಯದಲ್ಲಿ ಶೃಂಗಾರ ರಸದ ವರ್ಣನೆ ಆಗಿರಬೇಕು. ಅದನ್ನ ಸೇರಿಸಬೇಕು ಅಂತ ಹೇಳಿ 11ನೇ ಸರ್ಗದಲ್ಲಿ ತಂದಿದ್ದಾರೆ. ಮೊದಲನೇ ಶ್ಲೋಕ ಹೇಳೋದಿಲ್ಲ, ಕೊನೆ ಶ್ಲೋಕ ಮೊದಲು ಹೇಳ್ತೀನಿ ಇದರಲ್ಲಿ. ಯಾಕೆ? ಕೊನೆ ಶ್ಲೋಕವೇ ಪ್ರತಿಜ್ಞಾ ಶ್ಲೋಕ ಇದರದ್ದು. ಕೊನೆ ಶ್ಲೋಕದಿಂದ ಮೊದಲನೇ ಶ್ಲೋಕಕ್ಕೆ ಬರಬೇಕು. ಕೊನೆ ಶ್ಲೋಕದಲ್ಲಿ ಏನಿದೆ? ಮಹಾನಂದ ತೀರ್ಥಸ್ಯ ಗೇ ಭಕ್ತ್ಯ ಭಾವಂ
ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇದು ಮೊದಲು ಕೊನೆ ಶ್ಲೋಕ ಮೊದಲು ಹೇಳಬೇಕು ಈ ಸರ್ಗದಲ್ಲಿ. ಎಷ್ಟೋ ಜನರಿಗೆ ಪಾಪ 11ನೇ ಸರ್ಗ ಹೇಳಲಿಕ್ಕೆ ಬರೋಲ್ಲ, ಹೇಳಲಿಕ್ಕೆ ಹೋಗಲ್ಲ, ಅದನ್ನೇನೋ ಮೈಲಿಗಿ ಅನ್ನೋರ್ ಜೊತೆ ಹೇಳ್ಬಿಡ್ತಾರೆ ಪ್ರವಚನದಲ್ಲಿ. ಎಷ್ಟೋ ಜನ ನಮ್ಮ ವಿದ್ವಾಂಸರುಗಳಲ್ಲೇನೆ ಏನಾಗಿದೆ ಕೆಲವರಿಗೆ ಅಂದರೆ, ಕಠಿಣ ಇದೆ ಇದು, ನಿಜವಾಗಿಯೂ ಕೂಡ ಹೇಳೋದು ಕಠಿಣ ಇದೆ. ಇದೊಂದು ಸವಾಲು. ನಿಜವಾಗಿ ನಾನು 11ನೇ ಸರ್ಗ ಪಾರ ಮಾಡಿದರೆ ನಿಜವಾಗಿ ಮಧ್ವ ವಿಷಯ ಹೇಳಿದಂತೆ. ಇದು ದೊಡ್ಡ ಸವಾಲಿದೆ ನನಗಿವಾಗ. ಇಂಥ ಸವಾಲಿನಿಂದ ಕೂಡಿದ 11ನೇ ಸರ್ಗವನ್ನು ಹೇಳಲಿಕ್ಕೆ ಒಳ್ಳೆ ಅನ್ನುವ ಮೈಗಳ್ಳರೆಲ್ಲರೂ, ಒಳ್ಳೆ ಅನ್ನುವಂತಹ ಸೋಮಾರಿಗಳೆಲ್ಲರೂ ಕೂಡ ಜನರ ತಲೆಯಲ್ಲಿ ಏನು ಹೊಳೆ ಬಿಟ್ಬಿಟ್ರು ಅಂದರೆ, ಅದನ್ನ ನಾನು ಹೇಳೂಬಾರ್ದು, ನೀವು ಕೇಳೂಬಾರ್ದು, ಹೀಗೆ ಹೇಳ್ಬಿಟ್ರು ಅದನ್ನು. ಯಾಕಯ್ಯ ಅವರು ನೀವು ಹೇಳೂಬಾರ್ದು ಅವ್ರು ಕೇಳೂಬಾರ್ದು ಅಂತಿದ್ರೆ ಮಧ್ವಿಜಯದಲ್ಲಿ ಪಂಡಿತಾಚಾರ್ಯರು ಬರೀಲೂಬಾರ್ದು. ಬಟಾಟಿ ತಲಿ ಗೊತ್ತಾಯ್ತಲ್ಲ, ಬಟಾಟಿ ತಲೆ ನಮ್ದು. ಯಾಕೆ ಸ್ವಲ್ಪ ಈ ತಲೆ ಇದೆಯಲ್ಲ, ದೇವರು ಕೊಟ್ಟಿದ್ದಾರೆ ಇಲ್ಲ ತಲೆನ. ನಾರಾಯಣ ಪಂಡಿತಾಚಾರ್ಯರು ಇಷ್ಟು ವಿಸ್ತಾರವಾಗಿ ಇನ್ನುಳಿದ ಸರ್ಗಗಳಿಗಿಂತಲೂ ಹೆಚ್ಚಿನ ಶ್ಲೋಕ, ಸುಮಾರು 80 ಶ್ಲೋಕಗಳಷ್ಟು ಇದ್ದು ವರ್ಣನೆ ಮಾಡುವಾಗ ಎಲ್ಲರೂ ಅವಶ್ಯವಾಗಿ ಕೇಳಲೇಬೇಕಾಗಿದ್ದದ್ದು, ಇಲ್ಲದೆ ಇದು ನಡೆಯೋದಿಲ್ಲ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹೇಳ್ತಿರ್ಬೇಕಂತ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಯಾಕೆ ಈ 11ನೇ ಸರ್ಗ ಯಾಕೆ ಬರೆದ್ರು ಪಂಡಿತಾಚಾರ್ಯರು, ಏನು ಕೆಲಸ ಇರಲಿಲ್ವಾ ಅವರಿಗೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ, ನಮಗೆ ಮೋಕ್ಷದಲ್ಲಿ ಶೀಘ್ರವಾಗಿ ಪ್ರವೃತ್ತಿಯಾಗಬೇಕು. ಈ ಮೋಕ್ಷದಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಾದ್ರೆ ನಾವು ಪ್ರವೃತ್ತರಾಗ್ತೀವಿ. ಮೋಕ್ಷ ಬೇಕ್ರಿ ನಮಗೆ, ಯಾಕೆ ಬೇಡ ಅಂತೀರಿ ಅಂತ ನಾವು ಮೋಕ್ಷದಲ್ಲಿ ನಮಗೆ ಆಸಕ್ತಿ ಹುಟ್ಟಬೇಕಾಗಿದ್ರೆ ಅದರಲ್ಲಿ ಏನಿದೆ ಅಂತ ವಿಸ್ತಾರವಾಗಿ ಹೇಳಲೇಬೇಕು. ಇಲ್ಲದೇ ಇದ್ರೆ ನಮಗೆ ಇಲ್ಲಿಂದ ಬಿಟ್ಟು ಹೋಗಬೇಕು ಅಂತ ಬುದ್ಧಿ ಸರ್ವಾತ್ಮನ ಬರೋದಿಲ್ಲ. ಊಟಕ್ಕೆ ಕೂತಿರ್ತಾರೆ, ಇಲ್ಲಿ ಸಾಲಲ್ಲಿ ಕೂತಿರ್ತಾರೆ, ಎಬ್ಬಿಸ್ತೀರಿ ಅಂತ ಇಟ್ಕೊಳ್ರಿ, ಇಲ್ಲಿ ಬೇಡ ನೀವು ಅಲ್ಲಿ ಕೂಡ್ರಿ ಅಂತ ಅವನು ಹಿಂಗೆ ನೋಡ್ತಾನೆ, ಯಾಕ್ರಿ ಅಂತಾನ ಅವನು. ನೀವು ಇಲ್ಲಿಂದ ಅಲ್ಲಿ ಕೂಡ್ರಿ ಅಂತ ಹೇಳಿದ್ರೆ ಕಿಟ್ಟಣ್ಣವ್ರು ಹೌದಿಲ್ಲೋ, ಇಲ್ಲಿಂದ ಯಾಕೆ ಎಬ್ಬಿಸ್ತೀರಿ ನಮ್ಮನ್ನ ಅಂತ ಕೇಳ್ತಾನವ, ಇಲ್ಲಿ ಯಾಕೆ ಅಲ್ಲೇನ್ರಿ ಅಂತನವ. ಆಗ ನೀವೇನು ಹೇಳಬೇಕು, ಇಲ್ಲಿ ಬರೋದೆಲ್ಲ ಅಲ್ಲಿ ಬಂದೇ ಬರ್ತದೆ, ಏನು ತಲೆ ಕೆಡಿಸ್ಕೋಬೇಡ್ರಿ, ಇಲ್ಲೇನೇನು ಐಟಮ್ಸ್ ಬರ್ತಾವ ಎಲ್ಲ ಐಟಮ್ಸ್ ಅಲ್ಲಿ ಬರ್ತಾವ. ಒಂದು ಅಪಾರ್ಚುನಿಟಿ ಹೆಚ್ಚದಲ್ಲಿ ಏನಂದ್ರೆ ಅಲ್ಲಿ ನಿಮ್ಗೆ ಏನು ಬೇಕು ಕೇಳಿ ಹಾಕ್ಸ್ಕೋಬಹುದು ಅನ್ಬೇಕು. ನೀವು ಎದ್ಬಿಡ್ತಾನವ ಇಲ್ಲಿಂದ, ಅವ ಇಲ್ಲಿಂದ ಎದ್ಬಿಡ್ತಾನವ, ಇಲ್ಲಿ ಕೂಡ್ಲಿಕ್ಕೆ ಹೌದಾ ನಿಮಗೆ ಮೊದಲೇ ಎಲ್ಲಿ ಕೂಡಿಸ್ತೇನೆ. ಕೆಲವರು ಮೊದಲೇ ಎಲ್ಲಿ ಆಚಾರ ಅಂತಿರ್ತಾರೆ ಅಂದ್ರೆ ಅಲ್ಲಿ ಕೂತ್ರ ಹೋಗೋರ್ದು ಕೈಯಾಗಿಂದೆಲ್ಲ ಸೋರ್ಬೇಕು, ತುಳಿಬೇಕು, ಒದಿಬೇಕು ಎಲ್ಲ ಅವ್ರ ಇಲ್ಲಿಗೆ ಮೊದಲೇ ಅವ್ರ ಇಲ್ಲಿಗೆ ಕೈ ತಗೊಳಕ್ಕೆ ಅಲ್ಲೇ ಹೋಗ್ಬೇಕಲ್ಲ, ಅಲ್ಲೇ ಮೊದಲೇ ಈ ಹುಚ್ಚು ಮೊದಲೇ ಇಲ್ಲಿ ಹುಚ್ಚು ಎಲ್ಲ ಸಿಗ್ತದೆ ನಿಮಗಲ್ಲಿ. ಒಂದು ಅವಕಾಶ ಏನು ಅಂತಂದ್ರೆ ನೀವು ಕೇಳಿದ್ದು ಹಾಕ್ಸ್ಕೋಬಹುದು. ನೋಡ್ರಿ ಅವನಿಗೇನಾಯ್ತು ಈಗ, ಹೇಳ್ತಾನ ಅವನು. ಹಾಗಾದರೆ ನಿಮಗೆ ಮೋಕ್ಷದಲ್ಲಿ ಏನಿದೆ ಅಂತ ಗೊತ್ತಾದರೆ ಅದನ್ನು ಸಾಧನೆ ಮಾಡಿಕೊಳ್ಳಿ ಪ್ರಯತ್ನ ಮಾಡ್ತೀವಿ. ಅದು ಸಾಧನ ಯಾವುದು ಅಂತ ಕೇಳಿದ್ರೆ, ಮಹಾನಂದ ತೀರ್ಥಸ್ಯಗೆ ಭಕ್ತ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇಂತಹ ಮೋಕ್ಷವನ್ನ ತಂದುಕೊಡುವುದು ಆನಂದ ತೀರ್ಥರ ಶಾಸ್ತ್ರ ಮಾತ್ರ. ಇನ್ಯಾವುದು ಇಂತಹ ಪರಮಾದ್ಭುತವಾದ ಮೋಕ್ಷವನ್ನು ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಇಲ್ಲ. ಯಾಕೆ? ಬೇರೆ ದರ್ಶನಗಳಲ್ಲಿ ಮೋಕ್ಷವೇ ಇಲ್ಲ. ಜೈನರ ಸಿದ್ಧಾಂತವನ್ನ ಅಧ್ಯಯನ ಮಾಡ್ತೀರಾ, ಮೋಕ್ಷ ಸಿಗುತ್ತಾ? ನಿಮಗೊಂದು ಸುಮ್ಮನೆ ಮಾತು ಹೇಳ್ತೀನಿ, ಮೋಕ್ಷ ಇಲ್ಲವೇ ಇಲ್ಲ ಜೈನರ ಸಿದ್ಧಾಂತದಲ್ಲಿ. ಮೋಕ್ಷ ಇಲ್ಲ ಚರ ಏನ್ರಿ, ಏನೇನು ಹೇಳ್ತಿಲ್ಲ. ಅದ ಎಂಥ ಮೋಕ್ಷದ ಗೊತ್ತೇನು? ಪಂಜರೋನ್ಮುಕ್ತ ಖಗವತ ಅಲೋಕಾಕಾಶ ಗೋಚರ. ಫ್ರೀ ಬರ್ಡ್ ಅಂತಾರಲ್ಲ, ಪಂಜರದಲ್ಲಿ ಕುಳಿತಿತ್ತು ಗಿಳಿ, ಬಿಚ್ಚಿದ್ರಿ, ಪಂಜರ ತೆಗೆದ್ರಿ, ಅದು ಹಾರ್ಲಿಕ್ಕೆ ಪ್ರಾರಂಭ ಆಯ್ತಲ್ಲ, ಹಾಗೆ ಪಂಜರದಿಂದ ಬಿಡುಗಡೆ ಹೊಂದುವುದೇ ಅವರ ಸಿದ್ಧಾಂತದಲ್ಲಿ ಮೋಕ್ಷ. ಎಷ್ಟು ದಿವಸ ಹಾರಬೇಕು ಅಂದ್ರು, ಇಲ್ಲ ಹಾರ್ತಾ ಇರಬೇಕು. ಕೈ ನೋವು ಬರೋದಿಲ್ವಾ? ಇಲ್ಲ ಗೊತ್ತಿಲ್ಲ ನಮಗೆ, ಹಾರ್ತಿರ್ಬೇಕಷ್ಟೆ. ಇದು ಮೋಕ್ಷ ಅಂತ ಹೇಳಿದ್ರು ಜೈನರು. ಪಂಜರೋನ್ಮುಕ್ತ ಖಗವತ ಅಲೋಕಾಕಾಶ ಗೋಚರ. ಬುದ್ಧರು ಅಂದ್ರು ಶೂನ್ಯನಾಗುವುದು ಮೋಕ್ಷ ಅಂತ ಹೇಳಿ. ನಾವು ಶೂನ್ಯ ಆಗುವುದಕ್ಕೆ ಹುಟ್ಟಿದ್ದು, ನಾವು ಜಗತ್ತಿಗೆ ಶೂನ್ಯ ಕೊಟ್ಟವರು ಭಾರತದವರು. ನಾವು ಜಗತ್ತಿಗೆ ಶೂನ್ಯ ಕೊಟ್ಟವರು, ನಾವು ಶೂನ್ಯ ಆಗ್ಲಿಕ್ಕೆ ಬಂದದ್ದ. ಬೌದ್ಧ ಹೇಳಿದ ಶೂನ್ಯ ಆಗ್ಲಿ. ಚಾರ್ವಾಕರಂತಾರೆ ಮೋಕ್ಷ ಗೀಕ್ಷ ಎಲ್ಲ ಸುಳ್ಳು, ಇಲ್ಲೇನೋ ಇಲ್ಲೇ ಎಂಜಾಯ್ ಮಾಡ್ರಿ, ಇಲ್ಲೇ ಮಜಾ ಮಾಡ್ರಿ, 4 ಮಂದಿ ತಲೆ ಹೊಡ್ರಿ, ಬೇಕಾದ್ ಮಾಡ್ರಿ, ಇಲ್ಲೇ ಬಿಟ್ಟವ್ರಿ, ಮುಗಿದು ಹೋದ ಕೆಲಸ. ಇದು ಚಾರ್ವಾಕ ಹೇಳಿದ್ರು. ಚಾರ್ವಾಕರಲ್ಲಿ ಮೋಕ್ಷ ಇಲ್ಲ, ಜೈನರಲ್ಲಿ ಮೋಕ್ಷ ಇಲ್ಲ, ಬೌದ್ಧರಲ್ಲಿ ಮೋಕ್ಷ ಇಲ್ಲ. ಶಂಕರಾಚಾರ್ಯ ಸಿದ್ಧಾಂತದಲ್ಲಿ ಮೋಕ್ಷ ಇದ್ರೂ ಒಂದು ಸಗುಣ, ಒಂದು ನಿರ್ಗುಣ, ಒಂದು ಗೌಣ ಮೋಕ್ಷ, ಒಂದು ನಿರ್ಗುಣ ಮೋಕ್ಷ, 2 ಮೋಕ್ಷವನ್ನು ಭೇದ ಮಾಡಿಟ್ಟಿದ್ದಾರೆ.
ಎಲ್ಲಿ ಹೋಗ್ಬೇಕು ಕನ್ಫ್ಯೂಸ್ ಪಾಪ. ಕೆಲವರು ಒಳಗೆ ಕೊಡ್ರಿ ಅಂತಾರೆ, ಕೆಲವರು ಹೊರಗೆ ಕೊಡ್ರಿ ಅಂತ. ಎಲ್ಲಿ ಕೊಡ್ಬೇಕು ಕುಟಕ್ಕೆ ನಾವು ಕೊನೆ ಕಟ್ಟಿ ಮೇಲೆ ಕೂತ್ಬಿಡ್ತಾರೆ ನಾವು ತಲೆಗೆ ಇಸ್ಕೊಂಡು. ಬೇಡ ಬೇಡ ನಡೆಸೋಳಿ, ಮೋಕ್ಷದ ಕಥೆನೇ ಬೇಡ ನಮಗ ಅಂತೇಳಿ. ರಾಮಾನುಜ ಮತದಲ್ಲಿ ಉಂಟು, ಮೋಕ್ಷಕ್ಕೆ ಹೋಗ್ತಾರೆ, ಆದರೆ ಮೋಕ್ಷದಲ್ಲಿ ಅಲ್ಲಿ ಭೇದ ಭಾವ ಇಲ್ವಂತೆ. ರಾಮಾನುಜಾಚಾರ್ಯರ ಮತದಲ್ಲಿ ಮೋಕ್ಷ ಇದೆ, ಅಲ್ಲೂ ಇದೆ. ವಿಷ್ಣು ಇದ್ದಾನೆ, ಲಕ್ಷ್ಮೀಪತಿ ವಿಷ್ಣು, ಅವನ ಸುಖಗಳು ಅವನಿಗೆ, ನಮ್ಮ ಸುಖಗಳು ನಮಗೆ. ಆದರೆ ಭೇದ ಭಾವ ಇಲ್ಲ. ಬ್ರಹ್ಮದೇವರಿಗೂ ನಮಗೆಲ್ಲರಿಗೂ ಒಂದೇ ಒಂದೇ ಸುಖ. ಅದಕ್ಕೆ ವಿದ್ಯಾಮಾನ ತೀರ್ಥರು ಹೇಳ್ತಿರ್ಬೇಕಂತೆ. ಏನು ಅಂತಂದ್ರೆ, ಒಂದು ಶಾಲೆಗೆ ಸೇರಿಸಿದ್ದಾರಂತೆ. ಎಂಥ ಶಾಲೆ ಅಂದ್ರೆ, ಅಲ್ಲಿ ಬ್ರಿಲಿಯಂಟ್ ವಿದ್ಯಾರ್ಥಿಗೂ ಒಂದೇ ಮಾರ್ಕ್ಸು, ದಡ್ಡ ವಿದ್ಯಾರ್ಥಿಗೂ ಒಂದೇ ಮಾರ್ಕ್ಸ್ ಕೊಡ್ತಾರಂತೆ. ಅಂತ ಶಾಲೆಗೆ ಯಾರೇ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಹೇಳೋಣಂತೆ. ಹಸಿ ದಡ್ಡ ಅಂದ್ರೆ ಹಸಿ ಹಸಿ ದಡ್ಡ ಅವನಿಗೂ ಅಷ್ಟೇ ಅಂಕಗಳನ್ನು ಕೊಡ್ತೀವಿ. ತುಂಬಾ ಬುದ್ಧಿವಂತನಾದವನಿದ್ದಾನೆ, ಅವನಿಗೂ ಅದೇ ಅಂಕಗಳನ್ನು ಕೊಡ್ತೀವಿ. ಯಾರಾದ್ರೂ ಆ ಶಾಲೆಗೆ ಸೇರಿಸ್ತಾರ ಮಕ್ಕಳನ್ನ? ಹಾಗಿದೆ ರಾಮಾನುಜಾಚಾರ್ಯ ಮತ ಅಂದ್ರೆ ಅಂತ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳು ಹೇಳ್ತಿರ್ಬೇಕಂತ. ಯಾಕೆ ಹೇಳಿದೆ ಈ ಮಾತುಗಳನ್ನ ಅಂದ್ರೆ, ಶುದ್ಧಾಂಗ ಮೋಕ್ಷ ಪರಮ ಸುಂದರ ಸ್ವರಸ ಹಿಡಿಸುವಂತಹದ್ದು ಇದು ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಸಿಗಬೇಕು. ಇಂತಹ ಮೋಕ್ಷದ ಸಾಧನೆಯನ್ನ ಮಾಡಿಸಿಕೊಡುವಂತಹದ್ದು ಆಚಾರ ಶಾಸ್ತ್ರ. ಅದನ್ನೇ ಪಂಡಿತಾಚಾರ್ಯರು ಮಹಾನಂದ ತೀರ್ಥಸ್ಯ ಗೇಮತ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಮಹಾನಂದ ತೀರ್ಥಸ್ಯ ಆಚಾರ್ಯರ ಭಾಷ್ಯ 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 ಸೂತ್ರ ಭಾಷ್ಯ, ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ, ಋಗ್ಭಾಷ್ಯ, ಯಾವುದೇ ಗ್ರಂಥವನ್ನು ನೀವು ಅಭ್ಯಾಸ ಮಾಡ್ರಿ, ವಿಶೇಷವಾಗಿ ಬ್ರಹ್ಮಸೂತ್ರ ಭಾಷ್ಯಗಳು. ಆ ಬ್ರಹ್ಮಸೂತ್ರ ಭಾಷ್ಯವನ್ನ ನೀವು ಪುನಃ 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 ಆವರ್ತನೆ ಮಾಡ್ತಾ ಇದ್ರೆ ಮುಕುಂದ ಪ್ರಸಾದ, ದೇವರು ಪ್ರಸನ್ನನಾಗ್ತಾನಂತೆ. ಕೆಲವರಿಗೆ ಸಮಸ್ಯೆ ಇದೆ. ಏನು ಅಂದ್ರೆ, ಒಮ್ಮೆ ಹೀಗೊಬ್ರು ಕೇಳಿದ್ರಂತೆ ನಿಮ್ಮ ಗುರುಗಳಿಗೆ, ಪೂಜ್ಯ ಪೇಜಾವರ ಶ್ರೀಪಾದಂಗಳವರಿಗೆ, ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಒಬ್ರು ಕೇಳಿದ್ರು. ಕೇಳಿದವರು ಯಾರು ಅಂತ ಗೊತ್ತು, ಹೇಳಿದವರು ಯಾರು ಅಂತ ಗೊತ್ತು. ಶ್ರೀಗಳು ತಿರುಪತಿಯಲ್ಲಿ ಇದ್ದಾಗ ದರ್ಶನಕ್ಕೆ ಹೋಗಿದ್ರಂತೆ. ಅಲ್ಲಿ ಸುಮ್ಮನೆ ದರ್ಶನ ಮಾಡಿಕೊಂಡು ಬಂದ್ಮೇಲೆ ಒಂದು 10 ನಿಮಿಷ ಸಮಯ ಇದ್ದಾಗ ಪೇಜಾವರ ಶ್ರೀಗಳ ಹತ್ರ ಒಬ್ಬರು ವಿದ್ವಾಂಸರು ಬಂದು ಕೇಳಿರಂತಲ್ಲ, ಸ್ವಾಮಿ ಕಲಿಯುಗದಲ್ಲಿ ಮೋಕ್ಷ ಉಂಟಾ, ಆಗ್ತದ? ಸುಮ್ಮನೆ ಏನೋ ಹೇಳ್ತಾರಪ್ಪ ಮೋಕ್ಷ ಅದು ಇದು ಅಂತ, ನಿಜವಾಗಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ರೆ, ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಹೇಳಿದ್ದೇನು ಗೊತ್ತಾ, ಆಚಾರ್ಯ ಶಾಸ್ತ್ರವನ್ನ ಕೈಯಲ್ಲಿ ಹಿಡಿದಿದ್ದೀರಿ, ಇನ್ನು ನೀವು ಆ ಸಂಶಯವನ್ನು ವ್ಯಕ್ತಪಡಿಸಬೇಡ್ರಿ ಅಂತ ಹೇಳಿದಂತ. ಒಂದೇ ಉತ್ತರ ಏನು ಅಂದ್ರೆ, ನಿಮ್ ಕೈಯಲ್ಲಿ ಕೀಲಿ ಕೈ ಇದೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನೀವು ನಂಬಿಕೆ ಬರ್ತಿಲ್ಲ ಏನಾಗ್ತದೆ ಕೆಲವರಿಗೆ, ಅದು ಕೀ ತೆಗೆಯೋವರೆಗೂ ಇದು ಕೀ ಹೌದೋ ಇಲ್ಲೋ ಅನ್ನಿಸ್ತಿರ್ತದಂತೆ. ಸ್ವಾಮಿಗಳು ಹೇಳಿದ್ರಂತೆ, ಕೀಲಿ ಕೈಯಲ್ಲಿ ಇಟ್ಕೊಂಡಿದ್ದೀರಿ, ಯಾಕೆ ಸಂಶಯ ಪಡ್ತೀರಿ ಅನ್ನಬೇಡ್ರಿ. ಇನ್ನೊಮ್ಮೆ ಜನ್ಮಜಾತವಾಗಿ ಅನ್ಬೇಡ್ರಿ, ಮೋಕ್ಷ ಇದೆಯೋ ಇಲ್ವೋ, ಆಗ್ತದೋ ಇಲ್ವೋ, ಎಂದಾಗ್ತದೋ ಏನೋ ಗೊತ್ತಿಲ್ಲ ಅಂತ ಹೀಗೆಲ್ಲ ಹೇಳ್ಬೇಡ್ರಿ. ಕೀಲಿ ಕೈ ನಿಮ್ಮಲ್ಲಿದೆ. ಎಷ್ಟಿವೆ ಕೀಲಿ ಕೈ? ಒಂದು ಕೀಲಿ ಕೈ ಇದ್ರೆ ಏನಾಗ್ತದೆ ರೀ, ಕಳ್ಕೊಂಡು ಇದ್ರೆ ಚಿಂತೆ ಆಗ್ತದೆ ನಮಗೆ. ಡೂಪ್ಲಿಕೇಟ್ ಇದು ಅಂತ ಇಟ್ಕೊಳ್ರಿ, ಚಿಂತನೆ ಇರಂಗಿಲ್ಲ ನಮಗೆ. ಏನಿರ್ತದೆ ಅಂದ್ರೆ, ಒಂದು ಕಾಲ ಇನ್ನೊಂದು ಬಿಡ ಅಂತಿರ್ತೀವಿ. 37 ಕೀಲಿ ಕೈ ಅವ್ರಿ ನಮ್ಮ ಕಡೆ, ಎಷ್ಟು ಬೇಕಾದಷ್ಟು ರೀತಿ ತೆಗೀರಿ ನೀವು ಹೇಳೋಣ ಅಂತ. 37 ಕೀಲಿ ಕೈ. ಅಂಬರ ಗಂಗಾ ಚುಂಬಿತ ಪಾದಾಹ ಪದತಲ ವಿದಲಿತ ಗುರುತರ ಶಕಟಃ. ಇದು ಆಚಾರ ಗ್ರಂಥ. ಇದರಿಂದಲೂ ನೀವು ಮೋಕ್ಷದ ಬಾಗಿಲನ್ನು ತೆಗಿಬಹುದು. ಹಿಮತಂ ಮಿಥ್ಯಾ ದೃಶ್ಯತ್ವ, ಇದರಿಂದಲೂ ಬಾಗಿಲು ತೆಗಿಬಹುದು. 37 ಗ್ರಂಥಗಳೆಂಬ ಕೀಲಿ ಕೈ ಬಂಚ್ ಕೊಟ್ಬಿಟ್ಟಿದ್ದಾರೆ ನಿಮ್ಮ ಕೈಯಲ್ಲಿ, ಯಾವುದರಿಂದ ಬೇಕಾದ್ರೆ ತಗೊಳ್ರಿ, ಇಲ್ಲ ಅಂತ ತಿಳಿಬೇಡ್ರಿ. ಅದಕ್ಕೆ ವಿಶ್ವೇಶತೀರ್ಥ ಶ್ರೀಪಾದಂಗಳು ಹೇಳಿದ್ದು ಉಂಟಂತೆ, ಇಲ್ಲ ಅಂತ ಬಿಡ್ರಿ, ಅವಿಶ್ವಾಸ ಮಾಡಬೇಡ್ರಿ. ಯಾಕೆ ಗೊತ್ತಾ, ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ ಆಚಾರ್ಯ, 2 ದಾರಿ ಇದೆ ಅಂತೆ, ಮೋಕ್ಷ ಹೋಗ್ಲಿಕ್ಕೆ 2 ದಾರಿ ಇದೆ ಅಂತೆ. ಯಾವುದು ಬೇಕು ನೀವು ಆರಿಸ್ಕೊಳ್ರಿ ಅಂತಂತಾರೆ ಆಚಾರ್ಯ. ಒಂದು, ಕೆಲವರಿಗೆ ಇದು ಹುಚ್ಚು, ಮೋಕ್ಷಕ್ಕೆ ಹೋಗ್ಬೇಕು. ಕೆಲವರು ಭಾಳ ಇರ್ತದೆ, ನಮಗೇನು ಹೇಳ್ಬಿಡ್ರಿ, ನಮಗೇನು ಅವಸರನೂ ಇಲ್ಲ, ಹೋಗೋದು ಇದು ಇಲ್ಲ, ನಾ ಅಂತ ಇಟ್ಕೊಂಡ್ಬಿಟ್ಟಿನ್ರಿ, ಅವಸರಲ್ಲೇ ಹೋಗೋವಾಗ ಏನಿಲ್ಲ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಸಕಾಶ ಏನು ಮಾಡ್ಬೇಕು, ಅವಸರಲ್ಲೇ ಹೋಗಿ ಹೆಂಗೂ ನಮ್ಮ ಸೀಟು ಗ್ಯಾರಂಟಿಯಲ್ಲಿ. ನನಗಂತೂ ವಿಶ್ವಾಸ ಅದ, ಓದೋರ್ಗೇನು ಗೊತ್ತಿಲ್ಲ, ನನ್ನ ಸೀಟ್ ಅಂತೂ ಪಕ್ಕ, ನನಗೆ ಗ್ಯಾರಂಟಿ ಅದ. ಒಂದು ಸೀಟ್ ಇರ್ತದೆ, ಆಚಾರ ಶಾಸ್ತ್ರ ಓದ್ಲಿಕ್ಕತ್ತೀವಿ, ನಮ್ಮ ಸೀಟ್ ಅದನ್ನ, ನಮ್ಮನ್ನು ಹಚ್ಕೊಳ್ಳಾರ್ದೆ ಟ್ರೈನ್ ಅಂತೂ ಮುಂದೆ ಹೋಗಂಗಿಲ್ಲ, ಹೌದೋ ಇಲ್ಲ. ಇದಕ್ಕಿಂತ ಮತ್ತೆ ಯಾಕೆ ಅವಸರ ಮಾಡ್ಬೇಕು ನಾವು, ಸಕಾಶ ಸಾಧನ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮನ್ನು ಬಿಟ್ಟು ಹೋಗ್ಬಿಡ್ತು ಟ್ರೈನು ಅಂತ ಅನ್ಕೊಂಡು ಓಡ್ಕೋತ ಹೋಗೋದು, ಧಾವಿಸಿ ಹೋಗೋದು, ಮುಂದಿನ ಸ್ಟೇಷನ್ಗೆ ಹೋಗಿ ಹಿಡಿಯೋದು, ಇವೇನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಯಾಕಂದ್ರೆ ಆ ಪೂರ್ಣ ಹತ್ತಿದ ಮೇಲೆ ಟ್ರೈನ್ ಬಿಡ್ತದ್ರಿ ಅದು. ನಾವು ಯಾರ್ಯಾರು ಬರ್ಬೇಕು, ಅಕಸ್ಮಾತ್ ನಾ ಅವಸರಲ್ಲಿ ಹತ್ಬಿಟ್ಟೆ ಅಂತ ಇಟ್ಕೊಳ್ರಿ, ಇನ್ನೊಬ್ಬ ಸೊಕಾಶ್ ಬರೋ ನಿಧಾನಕ್ಕೆ ಬಂದ ಅಂದ್ರೆ ಕೂತಿರ್ಬೇಕು, ಮೂಗು ಹಿಡ್ಕೊಂಡಿಲ್ಲ, ಪ್ರಾಣಾಯಾಮ ಯೋಗ. ಅದಕ್ಕಿಂತ ಸಾಧನೆ ಮಾಡ್ಕೊಂಡು ನಿಧಾನಕ್ಕೆ ಹೋಗೋದು ಒಳ್ಳೇದು. ಯಾಕೆ ಹೇಳಿದೆ ಅಂದರೆ,
ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಕ್ರಮ ಧ್ಯಾನ, ಅಸಂಪ್ರಜ್ಞಾತ ಸಮಾಧಿ. ಧ್ಯಾನ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಹೋಗಿ ಭಗವದ್ ರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಮೋಕ್ಷ ಪಡಿಬೇಕು. ಈ ಧ್ಯಾನ ಮಾಡೋದು ಸ್ವಲ್ಪ ಕಠಿಣ ಕೆಲಸ ನಮಗೆಲ್ಲ. ಶ್ರವಣ ಆಗಬೇಕು, ಶ್ರವಣ ಆದ ಮೇಲೆ ಮನನ ಆಗಬೇಕು, ಮನನ ಆದ ಮೇಲೆ ಧ್ಯಾನ ಆಗಬೇಕು, ಧ್ಯಾನ ಆದ ಮೇಲೆ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವನ್ ಮುದ್ದರ್ಶನ. ಅದೇ ನಮಗೆ ಇಷ್ಟಲಗೂ ಹತ್ತೋ ಹಂಗೆ ಕಾಣೋದಿಲ್ಲ. ಅದಕ್ಕೆ ಆಚಾರ್ಯ ಒಂದು ಮಾತು ಹೇಳಿದ್ರು, ಅಥವಾ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತ್. ನಿಮಗೆ ಇನ್ನೊಂದು ದಾರಿ ಕೊಡ್ತೇನೆ. ಏನು? ನನ್ನ ಶಾಸ್ತ್ರವನ್ನ ನಿರಂತರವಾಗಿ ಅಧ್ಯಯನ ಮಾಡ್ತಿರ್ರಿ, ದೇವರು ನಿಮಗೆ ಕಾಣಿಸ್ಕೊಳ್ತಾನೆ, ಸಂದೇಹ ಬೇಡ. ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡು, ಜಪ ಬಿಡು. ನನ್ನ ಶಾಸ್ತ್ರವನ್ನ ಸತತಂ ಶಾಸ್ತ್ರ ವಿಮರ್ಶೇನ ಮಾಡ್ತಾ ಇದ್ರೆ ನಿಮಗೆ ದೇವರು ಕಾಣಿಸಿಕೊಳ್ಳುತ್ತಾನೆ, ಸಂದೇಹ ಬೇಡ. ಇದು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಂತಹ ಮಾತು. ಆದ್ದರಿಂದ ಆಚಾರ್ಯ ಶಾಸ್ತ್ರದ ಫಲ ಮೋಕ್ಷ. ಮೋಕ್ಷ ಸಾಧನವಾದದ್ದು ಆಚಾರ್ಯ ಶಾಸ್ತ್ರ. ಇದನ್ನು ತಿಳಿಸುವುದಕ್ಕಾಗಿ ಮೋಕ್ಷ ಹೇಗಿದೆ, ಆ ಮೋಕ್ಷವನ್ನು ನೀವು ಪಡೆಯಬೇಕಾದರೆ ಆನಂದ ತೀರ್ಥರ ಗ್ರಂಥಗಳನ್ನು ಅಧ್ಯಯನ ಮಾಡ್ರಿ ಅಂತ ತಿಳಿಸ್ತಾರೆ. ಮೊದಲನೇ ಶ್ಲೋಕವನ್ನು ಓದೋಣ. ಒಂದು ಕಥೆ ಇದೆ. ಮೊದಲು ಒಮ್ಮಿಂದೊಮ್ಮೆಲೆ ಮೋಕ್ಷ ವರ್ಣನೆ ಪ್ರಾರಂಭ ಆಗೋದಿಲ್ಲ. ಸುಮಾರು 7 ಶ್ಲೋಕಗಳವರೆಗೆ 7 ಶ್ಲೋಕಗಳವರೆಗೆ ಒಂದು ಚಿಕ್ಕ ಕಥೆ ಮೊದಲು. ಈ ಕಥೆಯಲ್ಲಿ ನಾವು ಪ್ರವೇಶ ಮಾಡೋಣ. ಆಮೇಲೆ ಮೋಕ್ಷ ಹೇಗಿದೆ ಅಂತ ಮೋಕ್ಷದಲ್ಲಿ ಎಂಟರ್ ಮಾಡೋಣ. ಇವತ್ತು ಹೇಳ್ತೀನಿ, ಇಲ್ಲಿಂದ ವೈಕುಂಠ ಎಷ್ಟು ದೂರ ಇದೆ, ಶ್ವೇತದ್ವೀಪ ಎಷ್ಟು ದೂರ ಇದೆ, ಅನಂತಾಸನ ಎಷ್ಟು ದೂರ ಇದೆ ಅಂತ ಇವತ್ತು ಅಳತೆ ಹೇಳ್ತೀನಿ. ನನ್ನದಲ್ಲ, ಅದು ಪರಮಪೂಜ್ಯ ವಾದಿರಾಜ ಸ್ವಾಮಿಗಳು ಶ್ರೀಚರಣರು ಅವರು ಹೇಳಿಕೊಟ್ಟಿರುವಂತಹ ಮಾತು. ಸಾಧ್ಯ ಆದರೆ ಇದರ ಜೊತೆಗೆ ವೈಕುಂಠ ವರ್ಣನೆ ಒಂದು ಸ್ವಲ್ಪ ಜೋಡಿಸಿ ಹೇಳಬೇಕು ಅಂತ ಇಟ್ಕೊಂಡಿದ್ದೇನೆ. ಆ ವೈಕುಂಠ ವರ್ಣನೆಯು ನಿಮಗೆ ಕಿವಿಗೆ ಬಿದ್ದಂತೆ ಆಯಿತು, ನನಗೂ ಹೇಳಿದಂತೆ ಆಯಿತು, ಅಷ್ಟೇ ಕೆಲಸ. 1ನೇ ಶ್ಲೋಕ. ಪ್ರಚುರಾಂತರ ಪ್ರವಚನಂ ಪಣಿರಾಟ್ ಉಪಶುಶ್ರವಾನ್ ಸಸನಕಾದಿ ಮುನಿ ಗಗನೇಲ್ಪದೃಷ್ಟವ ಪುರತ್ರ ಜನೈ ತ್ವರಿತಂ ನಿಲೀನ ರುಚಿರಾಪಪದಂ. ಉಡುಪಿಯಲ್ಲಿ ಆಚಾರ್ಯರು ನಿತ್ಯ ಪಾಠ. ಕೃಷ್ಣನ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು, ಅನಂತಾಸನ ಸನ್ನಿಧಾನದ ಸ್ವಲ್ಪ ಹೊತ್ತು. ಆಚಾರ್ಯರಿಗೆ ಬೇರೆ ಇನ್ನೇನು ಬೇರೆ ಕೆಲಸವೇ ಇಲ್ಲ. ಈಗೊಂದು ಸ್ವಾರಸ್ಯ ಬಂತೀಗ. ಉಡುಪಿಗೆ ತಿರುಗಿ ಬಂದ ಮೇಲೆ 2ನೇ ಬಾರಿ ಬದರಿ ಯಾತ್ರೆಯಿಂದ ತಿರುಗಿ ಬಂದ ಮೇಲೆ ಒಂದು ಘಟನೆ ಆಯಿತು. ಏನಾಯಿತು ಅಂದರೆ, ಗೋದಾವರಿ ತೀರದಲ್ಲಿ ಇದ್ರಲ್ಲ ಶೋಭನ ಭಟ್ಟರು, ಅವರು ಬಂದು ಆಶ್ರಮ ಸ್ವೀಕಾರ ಮಾಡಿದರಂತೆ ಆಚಾರ ಕಡೆಯಿಂದ. ನರಹರಿ ತೀರ್ಥರು ಬಂದು ಆಶ್ರಮ ಸ್ವೀಕಾರ ಮಾಡಿದರಂತೆ. ಆ ಕಡೆಗೆ 8 ಜನರಿಗೆ ಆಶ್ರಮ ಕೊಟ್ಟಿದ್ದಾರೆ, ಈ ಕಡೆಗೆ ನರಹರಿ ತೀರ್ಥರಿಗೆ, ಶೋಭನ ಭಟ್ಟರಿಗೆ ಅಂದರೆ ಪದ್ಮನಾಭ ತೀರ್ಥರಿಗೆ ಆಶ್ರಮ ಕೊಟ್ಟರು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಸತ್ಯತೀರ್ಥರು, ಋಷಿಕೇಶ ತೀರ್ಥರು, ಉಪೇಂದ್ರ ತೀರ್ಥರು, ಜನಾರ್ದನ ತೀರ್ಥರು, ನರಹರಿ ತೀರ್ಥರು, ವಾಮನ ತೀರ್ಥರು, 8 ಜನ, ನರಸಿಂಹ ತೀರ್ಥರು, ಅಧೋಕ್ಷಜ ತೀರ್ಥರು, 8 ಜನ ಇವರು. ಅಲ್ಲಿ ಎಷ್ಟು ಜನ ಕೂತಿರ್ಬೇಡ ಆಚಾರ್ಯ ಇದರಲ್ಲಿ ಪಾಠ ಕೇಳಲಿಕ್ಕೆ. ಸ್ವಾಮಿಗಳ ಮುಂದೆ ನಾವು ಪಾಠ ಕೇಳಲಿಕ್ಕೆ ಕೂತಿದ್ರನ್ನ ಸೀದಾ ವೈಕುಂಠದಾಗಿದ್ದವ್ರ ಗತಿ ಅನ್ಕೊಂಡಿರ್ತೀವಿ. ಮಗದೋತ್ರಿ ಬ್ರಹ್ಮದೇವ್ರನ್ನ ಸರಿಸಿ ಕೂತ್ಬಿಡ್ತೀವಿ, ಅಷ್ಟು ವಿಶ್ವಾಸ ನಮಗೆ. ನೋಡ್ರಿ, ಅವರವರ ಗುರುಗಳು, ಅವರವರ ಕುಲಗುರುಗಳು, ಸ್ವಾಮಿಗಳು ಪಾಠ ಹೇಳ್ತಾ ಇದ್ರೆ ನಮಗೊಂದೇನು ಅನುಸಂಧಾನ ಬರ್ತದೆ ಅಂದರೆ, ನಾವು ಜನ್ಮಾಂತರಕ್ಕೂ ಇವರ ಬಾಯಿಯಿಂದ ಪಾಠವನ್ನು ಕೇಳಬೇಕು ಅಂತ ಅನುಸಂಧಾನ ಬರ್ತದೆ. ಹಾಗಿದ್ರೆ ಸ್ವಯಂ ವಾಯುದೇವರು ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿ ಕುಳಿತು ಪಾಠ ಹೇಳ್ತಾ ಇದ್ರೆ, ಪದ್ಮನಾಭ ತೀರ್ಥರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಮಹಾನುಭಾವರು ಕೂತಿದ್ರೆ, ಗೃಹಸ್ಥ ಶಿಷ್ಯರು ಕುಳಿತಿದ್ರೆ ಪಾಠ ಹೇಳ್ತಾ ಇದ್ರೆ ಎಷ್ಟು ಆನಂದ ಆಗ್ಬೇಡ. ಹೀಗೆ ಉಡುಪಿಯಲ್ಲಿ ಪಾಠ ಹೇಳುವ ಒಂದು ಪ್ರಸಂಗ. ಏನಾಯಿತು ಆ ಪ್ರಸಂಗದಲ್ಲಿ ಅಂದರೆ, ನಿತ್ಯದಲ್ಲಿ ಪಾಠ ಕೇಳುವುದಕ್ಕೆ ಶೇಷದೇವರು ಬರ್ತಿದ್ರಂತೆ. ಆಚಾರ್ಯರ ಪಾಠವನ್ನು ಕೇಳಬೇಕು ಅಂತ ನಿತ್ಯ ಬರ್ತಿದ್ದವರು ಶೇಷದೇವರು. ಇನ್ಯಾರ ಆಚಾರ ಪಾಠ ಕೇಳಲಿಕ್ಕೂ ಬಂದದ್ದು ದಾಖಲೆ ಇಲ್ಲ. ವಾಯುದೇವರ ಶಾಸ್ತ್ರವನ್ನು ಕೇಳಬೇಕು ಅಂತ ಹೇಳಿ ಪ್ರಚುರಾಂತರ ಪ್ರವಚನಂ ಫಣಿರಾಟ್. ಫಣಿರಾಟ್ ಶೇಷದೇವರು ಏನ್ ಮಾಡಿದ್ರು? ಉಪಶುಶ್ರುವಾನ್ ಕೇಳ್ತಾ ಇದ್ದಾರೆ. ತಾವಷ್ಟೇ ಬಂದಿದ್ದಿಲ್ಲ, ಸಸನಕಾದಿ ಮುನಿಹಿ, ಸನಕಾದಿಗಳನ್ನ ಕರೆದುಕೊಂಡು, ಅವರ ನಿತ್ಯ ಶಿಷ್ಯರು ಸನಕರು, ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ ಎಲ್ಲ ಶಿಷ್ಯರನ್ನ ಕರೆದುಕೊಂಡು ಶೇಷದೇವರು ಬಂದು ಅಲ್ಲಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿ ನಿಂತುಕೊಂಡು, ಅಂತರಿಕ್ಷದಲ್ಲಿ ನಿಂತುಕೊಂಡು ಶ್ರದ್ಧಾಭಕ್ತಿಯಿಂದ ಆಚಾರ್ಯರಿಗೆ ಕೈ ಜೋಡಿಸಿ ಪಾಠವನ್ನು ಕೇಳಿ ಪಾಠ ಮುಗಿಸ್ಕೊಂಡು ಹೋಗ್ಬೇಕು. ದಿವಸ ಅಲ್ಲಿಂದ ಇಲ್ಲಿ ಬರ್ಬೇಕ್ರಿ ಪಾಠಕ್ಕೆ. ಏನ್ರಿ ಯಾರಿಗೆ ಬರ್ತಾರೆ ಹಿಂಗೆಲ್ಲ?
ನಾವು ದಿವಸ ಮಠಕ್ಕೆ ಹೋಗಿ ಬರ್ಲಿಕ್ಕೆ ಆಗಂಗಿಲ್ಲ, ಪಾಠಕ್ಕೇನು ಹೋಗಿ ಬರ್ತೀವಲ್ಲ ನಾವು. ದಿವಸ ಮಠಕ್ಕೆ ಹೋಗಿ ಬರ್ರಿ ಅಂದ್ರೆ ಗುರುವಾರಕ್ಕೊಮ್ಮೆ ಹೋಗಿ ಬರ್ತೀವಿ ನಾವು. ಗುರುವಾರಕ್ಕೊಮ್ಮೆ, ಶನಿವಾರಕ್ಕೊಮ್ಮೆ. ಹಣಮ ಶನಿವಾರ, ರಾಯರು ಗುರುವಾರ, ಅವ ವೆಂಕಪ್ಪ ಅವ ಒಂದು ವಾರ, ಹಿಂಗೆ ಒಂದೊಂದು ದಿವಸ ಒಂದೊಂದು ವಾರ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಿತ್ಯ ಅಲ್ಲಿಂದ ಇಲ್ಲಿಗೆ ಬಂದು ಪಾಠವನ್ನು ಕೇಳಿ ಹೋಗಬೇಕಲ್ಲ. ಒಂದು ದಿವಸ ಪಾಠ ಮುಗೀತು. ಪಾಠ ಮುಗಿಸ್ಕೊಂಡು ಹೋಗುವಾಗ ಇದ್ದಕ್ಕಿದ್ದಂತೆ ಬೆಳಕು, ಬೆಳ್ಳಂ ಬೆಳಕು, ಛಕ್ಕಂತ ಬೆಳಕು ಬಂತು. ಗಗನೆ ಅಲ್ಪದೃಷ್ಟವಪು ಅತ್ರ ಜನೈಹಿ ತ್ವರಿತಂ ನಿಲೀನ ರುಚಿರಾಪ ಪದಂ. ಎಂತಹ ಒಂದು ಬೆಳಕು ಬಂದು ಹೋಯಿತು ಅಂದರೆ ಈ ಮಿಂಚು ಬಂದಂತೆ ಬಂದು ಹೋಯ್ತಂತೆ. ಮಿಂಚು ಬಂದದ್ದನ್ನು ಜನ ನೋಡಿದ್ರಂತೆ. ಮಿಂಚು ಬಂದದ್ದನ್ನು ಜನ ನೋಡಿದ್ರಂತೆ. ಏನು ಬೆಳಕದು, ಏನು ಬೆಳಕು? ನಿತ್ಯದಲ್ಲಿ ಪಾಠಕ್ಕೆ ಕೂತಿದ್ರಲ್ಲ, ಪಾಠಕ್ಕೆ ಕೂತಿರುವಂತಹ ಎಲ್ಲ ಶಿಷ್ಯರು ಕೂಡ ಈ ಒಂದು ಭಾಗದಲ್ಲಿ ಬೆಳಕು ಬಿದ್ದದ್ದನ್ನು ಮಾತ್ರ ನೋಡಿ ಅಂತಾರೆ. ಗುರುಗಳಿಗೆ ಕೇಳಿದ್ರಂತೆ, ಆಚಾರ್ಯ ಏನು ಬೆಳಕಿದು, ಯಾರ್ದಿದು ಅಂತ ಕೇಳಿದ್ರಂತೆ. ಆಗ ಆಚಾರ್ಯರು ಹೇಳಿದ್ರಂತೆ, ಯಾಕೆ ಬೆಳಗಿನ ಬಗ್ಗೆ ನಿಮಗೆ ಜಿಜ್ಞಾಸೆ ಅಂದ್ರಂತೆ. ಯಾಕೆ ನಿಮಗೆ ಜಿಜ್ಞಾಸೆ ಬೇಕು ಅಂತ. ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಕ ಅದನ್ನು ಶ್ಲೋಕ ಹಾಕಿದ್ದಾರೆ. ಯಾರ ಹತ್ರ ಪುಸ್ತಕ ಇದೆ ಅವ್ರು ನೋಡ್ಕೊಳ್ರಿ. ಭಾವಪ್ರಕಾಶಕ ಅದರಲ್ಲಿ ಹಾಕಿದ್ದು ಏನು ಶ್ಲೋಕ ಹಾಕಿದ್ದಾರೆ ಅಂದರೆ, ಅವರಿಗೆ ಜಿಜ್ಞಾಸೆ ಹುಟ್ಟಿದ್ದು ಯಾಕೆ? ವಿಚಂದ್ರಾಯಾಮ್ ಕ್ಷಪಾಯಾಂತು ಚಂದ್ರಿಕಾ ಭ್ರಮಿಣೋ ಜನಾಃ. ಅವತ್ತು ಚಂದ್ರನಿಲ್ಲದ ದಿನ ಅಂತ. ಕೃಷ್ಣ ಪಕ್ಷದ ಚತುರ್ದಶಿಯೋ ಅಮಾವಾಸ್ಯೆಯೋ ತ್ರಯೋದಶಿಯೋ ಅಲ್ಲೇ ಹತ್ರ ಇರ್ತದೆ. ಯಾಕಂದ್ರೆ ಚಂದ್ರ ಇಲ್ಲದೆ ಇರೋ ದಿನಗಳಾಗಿರ್ಬೇಕು. ವಿಚಂದ್ರಾಯಾಮ್ ಕ್ಷಪಾಯಾಮ್, ರಾತ್ರಿ ಹೊತ್ತಿನಲ್ಲಿ ಆಚಾರ್ಯರ ಪಾಠ ನಿರಂತರ. ರಾತ್ರಿಯೂ ಪಾಠ, ಬೆಳಗ್ಗೂ ಪಾಠ, ಮಧ್ಯಾಹ್ನ ಪಾಠ, ನಿರಂತರವಾಗಿ ಪಾಠ ಮಾಡ್ತಾ ಇದ್ರೆ ಇದ್ದಕ್ಕಿದ್ದಂತೆ ಬೆಳಕು ಕಾಣಿಸ್ತಲ್ಲ. ಚಂದ್ರಿಕಾ ಭ್ರಮಿಣೋಜನ. ಬೆಳದಿಂಗ್ ಹೆಂಗೆ ಬಂತು ಅಮಾವಾಸ್ಯ? ಇವತ್ತು ಚಂದ್ರ ಇಲ್ಲಲ್ಲ, ಬೆಳಕಾಗಿ ಬಂತು ಅಂತ ಹೇಳಿ ಆಚಾರ್ಯರಿಗೆ ಕೇಳಿದ್ರಂತೆ, ಸ್ವಾಮಿ ಇದೇನು ವಿಶೇಷ ಹೇಳಬೇಕು ನೀವು ಅಂತ ಕೇಳಿದಾಗ ಆಚಾರ್ಯರು ನೋಡ್ರಿ ಅಂತ ಬೊಟ್ಟು ಮಾಡಿ ತೋರಿಸಿದ್ರಂತೆ. ಏನನ್ನ? ಶೇಷದೇವರು ಸನಕಾದಿಗಳ ಜೊತೆಗೆ ಹೊರಟದ್ದನ್ನ ತೋರಿಸಿದ್ರಂತೆ ಅವತ್ತಿನ ದಿವಸ ಅಲ್ಲಿದ್ದ ಜನರಿಗೆ. ಶೇಷಸ್ಯ ತೇಜಸ್ಯ ತತಮ್ಯಾಂಥಂ ಮಧ್ವೋ ವ್ಯದರ್ಶಯತ ಅಂತ ಹೇಳ್ತಾರೆ. ಏನ್ರಿ, ನಮಗೆ ಹೆಮ್ಮೆ ಆಗಬೇಕು. ಏನು ಹೆಮ್ಮೆ! ನಾವು ಎಂತಹ ಆಚಾರ್ಯರ ಶಿಷ್ಯರು, ನಮ್ಮ ಕುಲಗುರುಗಳು ಮಧ್ವಾಚಾರ್ಯರು ಅಂದ್ರೆ ಅವರ ಪಾಠಕ್ಕೆ ಶೇಷದೇವರು ಸನಕಾದಿಗಳು ಬಂದಿದ್ದಿದ್ರೆ ಆಚಾರ್ಯರು ಬೊಟ್ಟು ಮಾಡಿ ಅವತ್ತಿನ ಕಾಲದ ಎಲ್ಲ ಜನರಿಗೆ ತೋರಿಸ್ತಾರೆ. ಶೇಷದೇವರು ಬರ್ತಾರೆ ಪಾಠಕ್ಕೆ, ಗರುಡ ದೇವರು ಬರ್ತಾರೆ, ರುದ್ರದೇವರು ಬರ್ತಾರೆ, ಇಂದ್ರದೇವರು, ಚಂದ್ರ, ವರುಣ, ಕಾಮ ಎಲ್ಲ ದೇವತೆಗಳು ಬಂದು 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 ಆಚಾರ್ಯರ ಪಾದಕ್ಕೆ ಹಣೆ ಹಚ್ಚಿ ಉತ್ಕಂಠ ಕುಂಠಕೋಲ ಹಲಜವ ವಿದಿತ ಜಸ್ರ ಸೇವಾನ ವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತಾನ್ ದಶಮಸ ಸುಮನೋ ಮೌಲಿರತ್ನ ಬಲೀನಾಂ. ಉತ್ಕಂಠ ಅಂತೆ, ಯಾವಾಗ ನಾವು ಆಚಾರ್ಯರ ಪಾದವನ್ನು ಮುಟ್ಟೀವಿ ಅಂತ ತಿಳಿದುಕೊಂಡು ಹೇಳಿ ಹಾಗೆ ಬಂದು ಪಾಠಕ್ಕೆ ಕೂತಿರ್ತಾರೆ. ಪ್ರಚುರಾಂತರ ಪ್ರವಚನಂ. ಪ್ರಚುರ ಅಂತರ ಅಂದ್ರೆ ಆಚಾರ್ಯರು, ಅವರಿಗೆ ಹೆಸರು. ವಿಶಾಲವಾದ ಮನಸ್ಸಿರುವಂತಹ ಆಚಾರ್ಯರ ಪ್ರವಚನವನ್ನ ಫಣಿರಾಟ್ ಶೇಷದೇವರು ಉಪಶುಶ್ರವಾನ್ ಚೆನ್ನಾಗಿ ಕೇಳಿದ್ರಂತೆ. ವ್ಯಾಖ್ಯಾನ ಮಾಡುವಾಗ ಹೇಳಬೇಕಾಗಿತ್ತು ಉಪಶುಶ್ರವಾನ್ ಅಂದ್ರೆ ಉಪಸತ್ತಿ ಪೂರ್ವಕಂ ಶುಶ್ರವಾನ್ ಅಂತ ಹೇಳಬೇಕು. ನನ್ನ ಅಭಿಪ್ರಾಯ ಉಪಸತ್ತಿ, ಗುರೂಪಸತ್ತಿ ಮಾಡಿ ಕೇಳಿದ್ರಂತೆ ಪಾಠವನ್ನ. ಗುರುಗಳ ಕಡೆ ಪಾಠಕ್ಕೆ ಹೋಗ್ಬೇಕಾದ್ರೆ ಬಡ 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 ಹೋಗಿ ಆಗ್ಲಿ ಆಚಾರ್ಯ ಶುರು ಮಾಡ್ರಿ, ನೀವು ಇನ್ನು ನನಬಾರದು, ನಿಮ್ದು ಮುಗಿತನ್ನ ಹೊಂತೀವಿ, ಹೇಳಿ ಮುಗಿಸ್ಬಿಡ್ರಿ ನಿಮ್ದು ಅಂತ ಹಂಗೆ ಹೇಳಬಾರ್ದು. ಗುರೂಪಸತ್ತಿ ಅಂತ ಇರ್ತದಂತೆ. ಅದಕ್ಕೆ ಪಂಡಿತಾಚಾರ್ಯ ಹೇಳುವಾಗ ಉಪಶುಶ್ರವಾನ್, ಉಪಸತ್ತಿ ಪೂರ್ವಕಂ ಶುಶ್ರವಾನ್. ಒಳ್ಳೆ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಬರುವಾಗ ತಾವೊಬ್ಬರೇ ಬಂದಿದ್ದಿಲ್ಲ, ತಮ್ಮ ಶಿಷ್ಯರು ಕರ್ಕೊಂಡು ಬಂದಿರು. ಸಸರಕಾದಿ ಮುನಿಹಿ ಗಗನೇ ಅಲ್ಪದೃಷ್ಟ ವಪುಹು. ಗಗನದಲ್ಲಿ ಆಕಾಶದಲ್ಲಿ ಸ್ವಲ್ಪ ಕಂಡ್ರು ಬೆಳಕಿನ ರೂಪದಲ್ಲಿ. ಆಚಾರ್ಯರು ಬೊಟ್ಟು ಮಾಡಿ ತೋರಿಸಿ ಹೇಳಿದಂತೆ, ನೋಡ್ರಿ ಇಲ್ಲಿ ಹೊರಟಿದ್ದಾರೆ ಶೇಷದೇವರು ಅಂತ. ಇವರು ತೋರಿಸಿದ ಮುಂದಿನ ಕ್ಷಣಕ್ಕೆ ತ್ವರಿತಂ ನಿಲೀನ ರುಚಿರಾಪ ಪದಂ ಹೋಯ್ತು, ಅದೃಶ್ಯ ಆಗೋಗ್ಬಿಟ್ಟು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗ್ಬಿಟ್ಟು ಮುಗಿದೋಯ್ತು. ಇಲ್ಲೊಂದು ಪ್ರಶ್ನೆ ಈಗ ಮುಂದೇನಾಯಿತು ಅಂದ್ರೆ 2ನೇ ಶ್ಲೋಕದಲ್ಲಿ ಅತಿ ಚಿತ್ರಧಾಮ್ನಿ ನಿಜಧಾಮ್ನಿ ರಥಂ ಸಸಹಸ್ರಮಸ್ತಕಮನಂತಮಮುಂ ಮುನಯೋಭಿವಾದ್ಯ ವಿನಯಾಭರಣ ವರಮನ್ವಯುಂಜತ ತದಾರ್ಥಮಿಮಂ. ತದಾ ಎಲ್ಲಿ? ಆವಾಗ ಏನಾಯಿತು ಅಂತ ಕೇಳಿದ್ರೆ, ವಿನಯಾಭರಣ ಮುನಯ, ವಿನಯವೇ ಆಭರಣವಾಗಿ ಉಳ್ಳಂತಹ ಸನಕಾದಿ ಮುನಿಗಳು ಅತಿಚಿತ್ರಧಾಮ್ನಿ ನಿಜಧಾಮ್ನಿ ರಥಂ, ತಮ್ಮ ಮನೆಯಲ್ಲಿ ಕುಳಿತಿರುವಂತಹ ಶೇಷದೇವರನ್ನ ಪ್ರಾರ್ಥನೆ ಮಾಡಿದ್ರಂತೆ. ತದಾ ಅರ್ಥಮಿಮಂ ವರಮನ್ವಯುಂಜತ. ಪ್ರಶ್ನೆ ಕೇಳಿದ್ರಂತೆ, ಸ್ವಾಮಿ ಶೇಷದೇವರೇ
ಅಂತ ಹೇಳಿ ಶೇಷದೇವರ ಮನೆಯಲ್ಲಿ ಸನಕಾದಿಗಳು ಕುಳಿತಿರುವಾಗ ಒಂದು ಪ್ರಶ್ನೆಯನ್ನು ಕೇಳಿದ್ರಂತೆ. ಇದು ಉಡುಪಿ ಬಿಟ್ಟಾಯ್ತು, ಇಲ್ಲಿಗೆ ಈಗ ಶೇಷದೇವರ ಮನೆಗೆ ಹೋಗ್ಬಿಟ್ವಿ ನಾವು. ಈ ಪ್ರಶ್ನೆ ಈಗ ಮೋಕ್ಷ ವರ್ಣನೆಯನ್ನ ಮಾಡಿದ್ದು ಯಾರು ಅಂತ ಹೇಳಿದ್ರೆ, ಮುಂದಿನ ಶ್ಲೋಕಗಳನ್ನೆಲ್ಲ ನೋಡ್ತಾ ಹೋದರೆ ಶೇಷದೇವರೇ ಮೋಕ್ಷ ವರ್ಣನೆಯನ್ನು ಮಾಡ್ತಾರೆ. ಶೇಷದೇವರೇ ಮೋಕ್ಷ ವರ್ಣನೆ. ಆ ಮೋಕ್ಷ ವರ್ಣನೆಯನ್ನ ಶೇಷದೇವರು ಮಾಡಿದ್ದನ್ನ ಆಚಾರ್ಯರು ತಾವು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಇದು ಹೆಂಗಿದೆ ಅಂದರೆ, ಸಂಜಯ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ನಡೆದದ್ದನ್ನೆಲ್ಲ ಅನೌನ್ಸ್ ಮಾಡಿದ ಹೇಳಿದ್ರಲ್ಲ, ಹಾಗಿದೆ ಕಾಮೆಂಟ್ರಿ. ನಮಗೆ ಹಿಂದೆಲ್ಲ ಈ ರೇಡಿಯೋ ಇತ್ತು ನೋಡ್ರಿ, ಅವಾಗ ಚೆನ್ನಾಗಿತ್ತು. ಅವಾಗ ಅದು ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ ಇತ್ತು. ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದ, ನಾವು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ವಿ, ನೋಡ್ತೀವಿ. ಟಿವಿ ಇದ್ದಿದ್ದಿಲ್ಲ, ಗದ್ದಲ ಇದ್ದಿದ್ದಿಲ್ಲ. ಹಾಗೆ ಇಲ್ಲೇನು ಘಟನೆ ಆಯಿತು ಅಂದರೆ, ಆಚಾರ್ಯರು ಎಲ್ಲರಿಗೂ ಶೇಷದೇವರು ತಮ್ಮ ಮನೆಗೆ ಹೋಗೋದನ್ನ, ಶಿಷ್ಯರು ಹೋಗೋದನ್ನ ತೋರಿಸಿದಾಗ ಆ ಶೇಷದೇವರ ಮನೆಯಲ್ಲಿ ಏನು ನಡೀತಾ ಇದೆ ಅಂತನ್ನೋದನ್ನ ತಾವು ಕಣ್ಣಾರೆ ಕಂಡು ನೆರೆದಿರುವ ಶಿಷ್ಯರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದಾರಂತೆ. ಏನಾಯಿತು ಗೊತ್ತಾ ಮನೆಗೆ ಹೋದ್ಮೇಲೆ ಅಂತ ಹೇಳಿ. ಅದೊಂದು ದೊಡ್ಡ ಭಾಗ್ಯ ಇದು. ನಾರಾಯಣ ಪಂಡಿತಾಚಾರ್ಯರು ಉಪಯೋಗಿಸಿರುವಂತಹ ಒಂದು ತಂತ್ರ ಎಷ್ಟು ಚೆನ್ನಾಗಿದೆ ನೋಡ್ರಿ. ಏನ್ ತಂತ್ರ? ಒಂದು ವೇಳೆ ಶೇಷದೇವರು ಹೇಳಿದ್ದು ಅಂತ ಹೋಗ್ಬಿಟ್ರು ಅಂತ ಇಟ್ಕೊಳ್ರಿ, ನಾಳೆ ನೀವು ಪ್ರಶ್ನೆ ಕೇಳೋರು, ಶೇಷದೇವರು ಹೇಳಿದ್ದು ನಿಮಗೆ ಯಾಕೆ ಗೊತ್ತಾಯ್ತು? ನೀವೇನಾದ್ರು ಕಲ್ಪನೆ ಮಾಡಿಕೊಂಡ್ರಾ ಅಂತ ಬರ್ತಿತ್ತು ಪ್ರಶ್ನೆ. ಅದಕ್ಕೆ ಅದು ಕಲ್ಪಿತ ಆಗಬಾರದು. ಶೇಷದೇವರು ಹೇಳಿದ್ದನ್ನ ನಾರಾಯಣ ಪಂಡಿತಾಚಾರ್ಯರು ಊಹಾ ಮಾಡಿ ಬರೆದಿದ್ದಾರೆ ಅಂತ ಆಗಬಾರದು. ಅದು ಸತ್ಯ ಅಂತ ಆಗಬೇಕು ಅಂದ್ರೆ ಯಾರು ಹೇಳ್ಬೇಕು? ಅದನ್ನ ಇಲ್ಲಿದ್ದವ್ರು ಯಾರು ಹೇಳಬೇಕು. ಇಲ್ಲಿದ್ದವ್ರು ಹೇಳಬೇಕು ಅಂದ್ರೆ ಇನ್ಯಾರೋ ಹೇಳಿದ್ರೆ ಯಾರು ಕೇಳ್ತಾರೆ? ಬೇರೆಯವ್ರು ಹೇಳಿದ್ರೆ ನಾವೇನು ಕೇಳೋದಿಲ್ಲ. ಇನ್ನು ಯಾರು ಹೇಳಬೇಕಾಗಿದ್ರೆ ಆಚಾರ್ಯ ಹೇಳಬೇಕು. ಹಾಗಾಗಿ ಎಷ್ಟು ಚೆನ್ನಾಗಿ ಹೆಣೆದಿದ್ದಾರೆ ಈ ಸರ್ಗವನ್ನ ಅಂದ್ರೆ, ಶೇಷದೇವರ ಮನೆಯಲ್ಲಿ ಸನಕಾದಿಗಳು ಕೇಳಿರುವ ಮಾತುಗಳನ್ನೆಲ್ಲ ಇಲ್ಲಿರುವ ಆಚಾರ್ಯರು ಇಲ್ಲಿರುವ ಎಲ್ಲರಿಗೂ ಹೇಳಿದ್ದನ್ನ ಶಿಷ್ಯರು ಕೇಳಿಸಿಕೊಳ್ಳುತ್ತಾರೆ. ಆ ಶಿಷ್ಯರ ಬಾಯಿಂದ ಮತ್ತೊಬ್ಬ ಶಿಷ್ಯರಿಗೆ, ಆ ಶಿಷ್ಯರ ಬಾಯಿಂದ ನಾರಾಯಣ ಪಂಡಿತಾಚಾರ್ಯರ ಕಿವಿಗೆ ಅವರು ಗ್ರಂಥದಲ್ಲಿ ದಾಖಲಿಸಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ಶೇಷದೇವರು ಹೇಳಿದ್ದನ್ನೇ ಹೇಳ್ಬಿಟ್ರೆ ಮುಗಿದು ಹೋಗ್ತಿತ್ತಲ್ಲ, ಹೀಗ್ಯಾಕೆ ಮಾಡಿದ್ರಿ ಅಂದ್ರೆ, ಆಚಾರ್ಯರೇ ಇಂಥದ್ದೊಂದು ಯುಕ್ತಿಯನ್ನು ಉಪಯೋಗಿಸಿದ್ದಾರೆ ಮಹಾಭಾರತ ತಾತ್ಪರ್ಯದಲ್ಲಿ. ಒಂದು ಟೆಕ್ನಿಕ್ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ. ಅದು ಏನು ಅಂತ ಹೇಳ್ತೇನೆ ನಿಮಗೆ, 2 ಶ್ಲೋಕ ಆದ್ಮೇಲೆ ಹೇಳ್ತೀನಿ. ಏನ್ ಟೆಕ್ನಿಕ್ ಉಪಯೋಗಿಸಿದ್ದಾರೆ? ಅದ್ಭುತವಾದ ಒಂದು ಟೆಕ್ನಿಕ್ ಉಪಯೋಗಿಸಿ ಹೀಗೆ ಮಾಡ್ರಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಹೇಳ್ಕೊಂಡು ಮಾಡಿದ್ದಾರೆ. ಕೇಳಿದ್ರೆ ಏನು? 2ನೇ ಶ್ಲೋಕದಲ್ಲಿ ಏನಾಯಿತು? ಅತಿ ಚಿತ್ರಧಾಮ್ನಿ ನಿಜ ಧಾಮ್ನಿ ರಥಂ ಸಸಹಸ್ರಮಸ್ತಕಮನಂತಮಮುಂ ಮುನಯೋಭಿವಾದ್ಯ ವಿನಯಾಭರಣ ವರಮನ್ವಯುಂಜತ ತದಾರ್ಥಮಿಮಂ. ಅತಿ ಚಿತ್ರಧಾಮ್ನಿ, ಶೇಷದೇವರ ಮನೆ ಅತ್ಯಂತ ವಿಚಿತ್ರವಾದ ಮನೆ. ಅದು ನಿಜಧಾಮ್ನಿ, ತಮ್ಮ ಮನೆ, ಭಗವಂತ ನೀಡಿರುವಂತಹದ್ದು. ಅಲ್ಲಿ ಕುಳಿತಿದ್ರಂತೆ. ಹಾಗೆ ಕೂತಿದ್ರು. ಸಸಹಸ್ರ ಮಸ್ತಕಂ ಅನಂತಂ ಅಮುಂ, 1000 ಹೆಡೆಗಳನ್ನು ತಕ್ಕೊಂಡು ಕೂತಿದ್ರಂತೆ. ಸರಕಾದಿಗಳು ಪಾಠಕ್ಕೆ ಹೋಗ್ಬೇಕು, ಈ ಹೆಡಿ ನೋಡಿ ಹೆದರ್ಕೊಂಡು ಬೀಳ್ಬೇಕು. ಹಿಂಗೆ ಆಗಿತ್ತಂತೆ. ಹೇಳ್ತಿರ್ತಾರೆ ಇತಿಹಾಸದಲ್ಲಿ, ನನಗೆ ಗೊತ್ತಿಲ್ಲ, ನಾವು ಹಿರಿಯರ ಬಾಯಿಂದ ಕೇಳಿದ್ದು. ಪತಂಜಲಿಗಳು ಅಂತ, ಪತಂಜಲಿಗಳು ಪಾಠ ಹೇಳ್ತಾ ಇದ್ರೆ ವ್ಯಾಕರಣ ಮಹಾಭಾಷ್ಯವನ್ನು ಬರೆದವರು. ಅವರು ಪಾಠ ಹೇಳುವಾಗ ಹೆಂಗಿರ್ತಿತ್ತು ಅಂದ್ರೆ, ಮಧ್ಯಕ್ಕೆ ಕಟ್ಟನ್ನು ಹಾಕಿ ಶಿಷ್ಯರನ್ನ ಆಕಡೆ ಕೊಡಿಸಿ ಈ ಕಡೆ ಪಾಠ ಹೇಳ್ತಿದ್ರಂತೆ. ವಿಚಿತ್ರ ಪಾಠ ರೀ, ಹಿಂಗೆ ಏನ್ರಿ ಹಿಂಗೆ ಪಾಠ ಹೇಳೋ ಪದ್ಧತಿ ಹೇಳಿದೆ. ಶಿಷ್ಯರು ಮುಖ ನೋಡಿ ಪಾಠ ಹೇಳ್ತಿರ್ತಾರೆ, ಇವರು ಕರೆಕ್ಟನ್ನು ಹಾಕಿಬಿಡ್ತಿದ್ರಂತೆ. ಅಡ್ಡಕ್ಕೆ ಪರದೆ ಹಾಕಿ ಆ ಕಡೆ ಶಿಷ್ಯರು, ಈ ಕಡೆ ಗುರುಗಳಂತ ದಿವಸ ಪಾಠ ಹಾಕ್ತಿದ್ರು. ಒಬ್ಬ ಶಿಷ್ಯ, ನಮ್ಮ ಗುರುಗಳು ಒಳಗೆ ಏನಾರು ಮಾಡ್ತಿರ್ತಾರೆ ಇವರು ಪಾಠ ಹೇಳ್ಬೇಕಾದ್ರೆ, ನೋಡೋಣ ನಡಿ ಅಂತ ಹೇಳಿದ್ರಂತೆ. ತೆಗಿಬೇಡ್ರಿ ಅಂತ ಹೇಳಿದ್ರಂತೆ. ಈ ಕುತೂಹಲ ತಡೆಯಂಗಿಲ್ಲ ನೋಡ್ರಿ ಶಿಷ್ಯರಿಗೆಲ್ಲ. ಯಾವುದು ಬೇಡ ಅದನ್ನ ಮಾಡಿರ್ತಾರೆ ನಮ್ಮಲ್ಲಿ. ಮನುಷ್ಯನ ಸೈಕಾಲಜಿ ಹೆಂಗಿರ್ತದೆ ಅಂದ್ರೆ, ಅಲ್ಲಿ ನೋಡ್ಬೇಡ, ಅಲ್ಲಿ ನೋಡ್ತಾನವ, ನೀ ಅಲ್ಲಿ ನೋಡ್ಬೇಡ ಅಂತ ಹೇಳು, ಇಮಿಡಿಯೇಟ್ ನೋಡ್ತಾನವ. ಅಲ್ಲಿ ಮುಟ್ಕೋಬೇಡ ಅಂದ್ರೆ ಟಕ್ಕಂತ ಹಿಂಗೆ ಇರ್ತಾವ, ಮುಟ್ಟಬೇಡ. ಇವರು ತೆಗೆದ್ರೆ ಒಳಗಡೆ ಒಂದು ಹಾವು ಕೂತಿತ್ತು. ಪತಂಜಲಿಗಳ ಜಾಗದಲ್ಲಿ ಹಾವು ಕುಳಿತು ಪಾಠ ಮಾಡ್ತಾ ಇತ್ತಂತೆ. ಅವರು ಶೇಷದೇವರ ಸಂಬಂಧಿಕರು ಅಂತ ಹೇಳ್ತಿರ್ತಾರೆ. ಅದಕ್ಕಾಗಿ ನೋಡಿ ಅವನ ಶಿಷ್ಯ ಪಾಪ ಇರ್ಲಿ ಅಂತೂ. ಯಾಕೆ ಅಂದ್ರೆ, ಶೇಷದೇವರು 1000 ಹೆಡೆಗಳನ್ನು ತೆಗೆದುಕೊಂಡು ತಮ್ಮ ಮನೆಯಲ್ಲಿ ಕುಳಿತಿದ್ರೆ ಈ ಋಷಿಗಳ ಸನಕಾದಿಗಳೆಲ್ಲ ಬಂದು ವಿನಯದಿಂದ ನಮಸ್ಕಾರ ಹಾಕಿ ಕೈ ಜೋಡಿಸಿ ಅವರ 1000 ಮುಖಗಳಿಂದ ಏನು ನಮ್ಮ ಪ್ರಶ್ನೆಗೆ ಉತ್ತರ ಬರ್ತದೋ ಅಂತ ಕಾತರದಿಂದ ನೋಡ್ತಾ ಇದ್ದಾರಂತೆ. ಆ 1000 ತಲೆಗಳ ಮೇಲೆ, ಶೇಷದೇವರ ತಲೆಯ ಮೇಲೆ ಎಲ್ಲೋ ಒಂದು ತಲೆಯಲ್ಲಿ ನಾವೆಲ್ಲ ಕೂತಿದ್ದೇವೆ ಅಂತ ನೆನ್ಬಿಟ್ಟುಕೊಳ್ರಿ. ನಾವೆಲ್ಲ ಎಲ್ಲಿ ಕೂತಿದ್ದೇವೆ?
ಶೇಷದೇವರ 1000 ಹೆಡೆಗಳ ಮೇಲಿನ ಒಂದು ಹೆಡೆ ಮೇಲೆ ಅದು ಬ್ರಹ್ಮಾಂಡ ಇದೆ. ಅದರಲ್ಲಿ ನಾವು ಭಾರತದೊಳಗೆ ಕರ್ನಾಟಕದಾಗ ಧಾರವಾಡದಾಗ ಬಾಳ ಬಡ್ಡಿ, ಅದರೊಳಗೆ ವಿದ್ಯಾರ್ಥಿ ನಿಲಯ, ಅದರೊಳಗೆ ಬಾಜು ಮತ್ತು ಒಳಗಲ್ಲ ಮತ್ತು ಹೊರಗದು, ಅದರೊಳಗೆ ಇಟ್ಕೋತೀವಿ. ನಾವು ಎಷ್ಟು ಹಾರಾಡ್ತಿರ್ತೀವಿ, ಎಲ್ಲಿ ಮಾತಾಡ್ತಿರ್ತೀವಿ. ನಮ್ಮ ಬುದ್ಧಿ ಎಷ್ಟು ಚಿಕ್ಕದು. ನಮ್ಮ ಸ್ವಾಮಿಗಳು ಸತ್ಯಾತ್ಮ ತೀರ್ಥ ಶ್ರೀಪಾದಂಗ ಹೇಳ್ತಿರ್ಬೇಕು, ದಿವಸ ಸಂಕಲ್ಪ ಮಾಡಿಸ್ತಿರ್ತಾರಲ್ಲ, ಸಂಧ್ಯಾನ ಸಂಕಲ್ಪ ಮಾಡ್ತಿರ್ತಾರೆ ನಮ್ಮ ಸ್ವಾಮಿಗಳಿಗೆ. ನೋಡಿ, ಅವರೆಲ್ಲ ಸನ್ಯಾಸಿಗಳ ಅನುಸಂಧಾನ ಎಷ್ಟು ಚೆನ್ನಾಗಿರ್ತದೆ ಅಂತ ನಮ್ಮ ಸ್ವಾಮಿಗಳು ಸತ್ಯಾತ್ಮ ತೀರ್ಥರು ಹೇಳಿದ್ದೇನು ಅಂದರೆ, ನೋಡು ನೀನು ತಿಳ್ಕೊ, ಸಂಧ್ಯಾವಂದನೆ ಮಾಡುವಾಗ ಅಥವಾ ಈ ಗಾಯತ್ರಿ ಜಪ ಕೂಡುವಾಗ ಹೇಳ್ತಿರ್ತೀವಿ, ಕೂರ್ಮಸ್ಕಂದೆ ಉಪವಿಷ್ಟೋಸ್ಮಿ. ಇದು ಕೂರ್ಮಸ್ಕಂದೆ, ಕೂರ್ಮನ್ ಬೆನ್ನಿನ ಮೇಲೆ ಕೂತೀನಿ ಅಂತಿರ್ತೀಯಲ್ಲ, ಅವಾಗ ನಿನ್ನ ನೆನಪಾಗಬೇಕು ನೀ ಎಷ್ಟು ಅಲ್ಪ ಪ್ರಾಣಿ ಅಂತ ನಿನ್ಗೆ ನೆನಪಾಗಬೇಕು. ಸಂಕಲ್ಪ ಮಾಡ್ತಿರ್ತೀಯಲ್ಲ, ದೇಶೇ ಗೋದಾವರಿಯಾಹ ದಕ್ಷಿಣೇ ತೀರೆ ಶಾಲಿವಾಂಶಕೆ ಬೌದ್ಧಾವತಾರ ರಾಮ ಕ್ಷೇತ್ರ ಆತ್ಮ. ಎಲ್ಲಿಂದ ಎಲ್ಲಿ ಬರ್ತೀವಿ ಎಲ್ಲರ ಬ್ರಹ್ಮಣ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀಶ್ವರ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತಖಂಡೆ ಜಂಬೂದ್ವೀಪೇ ದಂಡಕಾರಣ್ಯೇ ದೇಶೇ ಗೋದಾವರಿಯಾಹ ದಕ್ಷಿಣೇ ತೀರೇ. ಅಯ್ಯೋ ಎಲ್ಲಿದ್ದೀಯೋ ನೀ ಕಾಣಿಸಂಗೇ ಇಲ್ಲ, ಗೂಗಲ್ ಮ್ಯಾಪ್ಗೂ ಕಾಣಿಸಂಗಿಲ್ಲ ಪುಣ್ಯಾತ್ಮ. ನೀನು ಹಾರಾಡ್ತೀಯಲ್ಲೋ. ನೋಡು, ನಿತ್ಯ ನೀನು ಸಂಕಲ್ಪ ಮಾಡುವಾಗ ನಿನ್ನ ಅಲ್ಪತೆ ನಿನಗೆ ಅರಿವಿಗೆ ಬರಲಿ, ನೀನು ಎಷ್ಟು ಅಲ್ಪ ಅನ್ನೋದು ನಿನಗೆ ಗೊತ್ತಾಗಲಿ ಅನ್ನೋದಕ್ಕೆ ಸಂಕಲ್ಪವನ್ನು ಮಾಡಿಸಿದ್ದು ಅಂತ ನಮ್ಮ ಸ್ವಾಮಿಗಳು ಹೇಳ್ತಿರ್ಬೇಕು. ಹಾಗಾಗಿ ಶೇಷದೇವರು 1000 ಹೆಡೆಗಳನ್ನು ತೆಗೆದುಕೊಂಡ್ರೆ ಆ 1000 ಹೆಡೆಗಳಲ್ಲಿ ಒಂದು ಹೆಡೆಯ ಮೇಲೆ ಈ ಬ್ರಹ್ಮಾಂಡ, ಅದರೊಳಗೆ ಎಲ್ಲೋ ಒಂದು ಪೋರ್ಷನ್ ನಾವು ಕೂತೀವಿ. ಅವ್ರು ಸುಮ್ಮನೆ ಒಂಚೂರು ಪುರಾಣನ ಕೇಳಿ ಪಾಠ ಕೇಳಿ ನಾವು ಹಿಂಗೆ ಗೋಣ ಹಾಕ್ತಿರ್ತೀವಿ ನೋಡ್ರಿ, ಹಂಗೆ ಗೋಣ ಹಾಕಿಬಿಟ್ರು ಅಂದ್ರೆ ನಮ್ಮ ಕತೆ ಮುಗಿದು ಹೋದ ಅಷ್ಟೇ ಕೆಲಸ. ಅದಕ್ಕೆ ದೇವ್ರೇನು ಮಾಡಿ ಅಂದ್ರೆ ಅವರಿಗೆ ಕಿವಿನೇ ಕೊಟ್ಟಿಲ್ಲ ಅಂತ. ಅರ್ಥ ಆಯ್ತಲ್ಲ? ಈಗ ಯಾಕೆ ಕಿವಿ ಕೊಟ್ಟಿಲ್ಲ ಅಂತ ಗೊತ್ತಾಯ್ತಲ್ಲ. ಕಿವಿ ಯಾಕೆ ಕೊಟ್ಟಿಲ್ಲ ಅಂದರೆ ಶೇಷ ದೇವರಿಗೆ ಅಕಸ್ಮಾತ್ ನಾವು ಹೇಳೋ ಪುರಾಣ ಕೇಳಿ ಅಂದ್ರೆ ನಮ್ದಲ್ಲ ದೊಡ್ಡವ್ರದ್ದು ಅಂತ ಅರ್ಥ. ಅವರು ಕೇಳಿಬಿಟ್ಟು ಆನಂದಾಗಿ ಆಹಾ ಆಹಾ ಅಂದ್ಬಿಟ್ರು ಅಂದರೆ ನಾವು ಮೇಲೆ ಕೂತವರೆಲ್ಲ ಓಹೋ ಓಹೋ ಅಷ್ಟೇ. ಅದಕ್ಕೆ ಅವರಿಗೆ ಕಿವಿ ಕೊಟ್ಟಿಲ್ಲ ಅಂತ ತಮಾಷೆ ಮಾಡ್ತಿರ್ತಾರೆಲ್ಲ. ಕೇಳಿದ್ರಂತೆ, ಏನು ಕೇಳಿದರು? 3ನೇ ಶ್ಲೋಕ. ಭಗವತ್ ತಪಸ್ಯ ವಿಪುಲ ಪ್ರಮತೇಗೆ ಸಮಯಂ ಮನೋಹರತಮಂ ಜಗತಿ ಮಹಿತಂ ಭವದ್ಭಿರಪಿ ಲೋಕಪತೆ ಪಠತಾಂ ಮುಹುಃ ಫಲಮುದೇಶ್ಯತಿ ಕಿಂ. ಹೇ ಲೋಕಪತೆ, ಲೋಕಗಳಿಗೆ ಒಡೆಯರಾದವರು ನೀವು. ನಾವೊಂದು ಪ್ರಶ್ನೆ ಕೇಳ್ತೀವಿ, ಜಗತಿ ಮನೋಹರತಮಂ ಭವದ್ಭಿರಪಿ ಮಹಿತಂ ಭಗವತ್ತಮಸ್ಯ ಸಮಯಂ. ಅಲ್ಲ, ನೀವು ಹೋಗಿ ಆ ಮಧ್ವಾಚಾರ್ಯ ಶಾಸ್ತ್ರದ ಶ್ರವಣ ಮಾಡ್ತೀರಿ ಅಂತಂದರೆ ಏನಿದೆ ಅಂಥದ್ದರಲ್ಲಿ? ಏನಿದೆ? ಅಲ್ಲ, ನೀವು ನಿಮ್ಮೆಲ್ಲ ಕೆಲಸ ಬಿಟ್ಟು ನಿತ್ಯ ಅವ್ರು ಹೇಳೋ ಪಾಠ ಟೈಮಿಗೆ ಹೋಗಿ ಕೂತ್ಕೊಂಡು ಕೇಳ್ತೀರಿ ಅಂದರೆ ಏನೋ ಇರಬೇಕ್ರಿ, ಸಮಥಿಂಗ್. ಏನಿದೆ ಅದರಲ್ಲಿ? ಯಾಕೆ ಗೊತ್ತಾ? ಎಲ್ಲರೂ ಪೂಜೆ ಮಾಡ್ತಾರೆ. ಮಹಿತಂ ಭವದ್ಭಿರಪಿ ಲೋಕಪತೆ ಸಮಯಂ ಮನೋಹರತಮಂ ಜಗತಿ. ಜಗತ್ತಿನಲ್ಲಿ ಅತ್ಯಂತ ಮನೋಹರ ಶಾಸ್ತ್ರ, ಕಿವಿಗೆ ಇಂಪು, ಮನಸ್ಸಿಗೆ ಹಿತ, ಬುದ್ಧಿಗೆ ಆಹಾರ, ಪರಲೋಕ ಸಾಧನವಾಗಿರುವಂತಹ ಶಾಸ್ತ್ರ ಆನಂದ ತೀರ್ಥರ ಶಾಸ್ತ್ರ. ಇದನ್ನು ಎಲ್ಲರೂ ಕೇಳ್ತಾರೆ, ನೀವು ಕೇಳ್ತೀರಿ ಹೋಗಿ ಹೋಗಿ ಅಂಥದ್ದೇನದ ಅದರಲ್ಲಿ ಹೇಳ್ರೋಣಂತ. ಏನದ ಅದರಲ್ಲಿ? ಕೆಲವರು ಹೆಂಗಿರ್ತದೆ, ಮಠಕ್ಕೆ ಕುಟ್ಟಕ್ಕೆ ಹೋದಾಗ ಚಿಕ್ಕ ನೈವೇದ್ಯ ಹಾಕ್ರಿ ಅಂತಿರ್ತಾರೆ. ಚಿಕ್ಕ ನೈವೇದ್ಯ ಅಂತ ಗೊತ್ತಾ ಇಲ್ಲ? ಸ್ವಾಮಿಗಳು ಅಡಿಗಿರಿ ಈಗ ಕಡಿಮೆ ಆಗ್ಯದ ಪಾಪ. ಮೊದಲಿಗೆಲ್ಲ ಭಾಳ ಇತ್ತು, ಚಿಕ್ಕ ನೈವೇದ್ಯ ಹಾಕ್ರಿ, ಚಿಕ್ಕ ನೈವೇದ್ಯ. ಅದು ಇನ್ನು ನಮ್ಮಲ್ಲಿ ಮಠದಾಗ ಬರ್ರಿ ಕೂತ್ರ ಚಿಕ್ಕ ನೈವೇದ್ಯ ಏನದ ಅದ್ರೊಳಗೆ ನೋಡ್ಬೇಕು ಅಂತ ಏನೂ ಇರಂಗಿಲ್ಲ ಅದ್ರೊಳಗೆ. ಆ ಸ್ವಾಮಿಗಳು ಉಂಡದು ಊಟ ಮಾಡಿಬಿಟ್ರೆ ನಾಳೆ ಬೆಳಿಗ್ಗೆ ಎದ್ದು ಸ್ವಾಮಿಗಳ ಜೊತೆ ಹೋಗ್ಲಿಕ್ಕೆ ಬರಂಗಿಲ್ಲ ನಮಗೆ. ಅಂಥದ್ದು ಅವ್ರು ಉಂಡು ದಿವಸ ಇಷ್ಟು ಸಂಚಾರ ಮಾಡ್ತಿರ್ತಾರೆ ಪಾಪ. ದೇವರು ಕೊಟ್ಟ ಅನುಗ್ರಹ ವರ ಅದು ಅವ್ರ ದಿವಸ. ಚಿಕ್ಕ ನೈವೇದ್ಯ ಬೇಕು, ಅದು ಏನದ ಅಂತ ಎಲ್ಲರೂ ಕೇಳ್ತಾರೆ ಅಂದಮೇಲೆ ಏನಿದೆ ಅದರಲ್ಲಿ? ಅದಕ್ಕೆ ಹೇಳಿದರು, ಭಗವತ್ ತಮಸ್ಯ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರುವಂತಹ ವಿಪುಲ ಪ್ರಮತೆಗೆ ಮಧ್ವಾಚಾರ್ಯರ ಸಮಯಂ ಶಾಸ್ತ್ರ ಏನಿದೆಯಲ್ಲ ಅದು ಮನೋಹರ ತಮಂ ಜಗತಿ, ಜಗತ್ತಿನಲ್ಲಿ ಅತ್ಯಂತ ಮನೋಹರವಾದದ್ದು. ಮಹಿತಂ ಭವದ್ಭಿರಪಿ, ನೀವು ಅದಕ್ಕೆ ಗೌರವ ಕೊಡ್ತಾ ಇದ್ರಿ ಶೇಷದೇವರೇ. ಪಠತಾಂ ಮುಹುಃ, ಮತ್ತೆ ಮತ್ತೆ ಅದನ್ನು ಅಭ್ಯಾಸ ಮಾಡಿದರೆ ಕಿಂ ಫಲಂ ಉದೇಶ್ಯತಿ, ಏನು ಫಲ ಸಿಗ್ತದೆ ಹೇಳಿ ನಮಗೆ. ಯಾರೊಬ್ರು ಸುಮ್ಮನೆ ಮಧ್ಯಕ್ಕೆ ಕೇಳಿದ್ರು ಇವರಿಗೆ ಸನಕಾದಿಗಳಿಗೆ, ಸ್ವಾಮಿ ಸ್ವಲ್ಪ ಈ ಕಡೆ ಮುಖ ಮಾಡ್ರಿ ಅಂದರು. ಅವರು ಆ ಕಡೆ ಮುಖ ಮಾಡಿದ ಶೇಷದೇವ್ರ ಕಡೆಗೆ, ಸ್ವಲ್ಪ ಈ ಕಡೆ
ಮೈಕ್ ಹಿಡಿದ್ರು, ನಿಮಗೆ ಗೊತ್ತಿಲ್ವೋ, ನಿಮಗೆ ಗೊತ್ತಿಲ್ವಾ ಮಧ್ವಾಚಾರ್ಯ ಶಾಸ್ತ್ರದಲ್ಲಿ ಏನು ಫಲ ಸಿಗ್ತದೆ ನಿಮಗೆ ಗೊತ್ತಿಲ್ವೋ, ಮತ್ತೆ ನೀವು ಯಾಕೆ ಶೇಷದೇವರಿಗೆ ಕೇಳೋದು? ಹಂಗಿದ್ರೆ ಏನು ಅರ್ಥ ಆಗ್ತದೆ ಅಂದರೆ, ಕೆಲವು ಹಿಂಗೆ ಬುದ್ಧಿವಂತರಿರ್ತಾರೆ, ಅಯ್ಯೋ ಸನಕಾದಿಗಳಿಗೆ ಮಧ್ವಶಾಸ್ತ್ರ ಗೊತ್ತಿರಲಿಲ್ವಂತೆ, ಇಂಥ ಪೆದ್ದಂ ಗುಂಡಗಳು ಬೇಕಾದಷ್ಟು ಲೋಕದಲ್ಲಿ. ಇಷ್ಟೇ. ಅದಕ್ಕೆ ಆಚಾರ್ಯರು ಭಗವದ್ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಜಾರಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ ಸಾಧವ ಯಸ್ಮಾತ್ ತಸ್ಮಾತ್ ಪೃಚ್ಛಸಿ ಪಾರ್ಥಿವ. ಗೊತ್ತಿದ್ದು ಕೇಳ್ತಾರಂತೆ. ಕೆಲವರಿಗೆ ಗೊತ್ತಿದ್ದಕ್ಕೆ, ಈಗ ನೋಡ್ರಿ ಸುಮ್ಮನೆ ತಮಾಷೆ ಹೇಳ್ತೀನಿ, ಯಾರೋ ಬಿದ್ದಿರ್ತಾರೆ, ಕಾಲು ಮುರ್ಕೊಂಡಿರ್ತಾರೆ, ಇವರೆಲ್ಲ ಎದುರಿಗೆ ಕೂತ್ ನೋಡಿರ್ತಾರೆ, ಅವ್ರ ಹತ್ರ ಹೋಗಿ ಕೂತ್ಕೊಂಡು ಹೆಂಗ್ ಬಿದ್ರಿ ಅಂತ ಕೇಳ್ತಿರ್ತಾರೆ. ಆಗಿರ್ತಲ್ಲಿ ಹೇಳ್ರಿ, ನೋಡಂತ ಪ್ರಾಮಾಣಿಕವಾಗಿ ಹೇಳ್ರಿ, ನಾವೇ ಜಾರಿ ಬಿದ್ದಿದ್ದು ಅಂತ ಇಟ್ಕೊಳ್ರಿ, ಬೆಟ್ಟಾಡಿಗೆ ಬಂದಿತ್ತು, ಅವ್ರು ಗೊತ್ತಿರುತ್ತೆ, ಎಲ್ಲ ಸುದ್ದಿ ಗೊತ್ತಿರ್ತದೆ. ಹೆಂಗ್ ಬಿದ್ರಿ ಆಚಾರ? ನಿಮ್ಮಂತವ್ರು ಬೀಳದೆ ಅಂದ್ರೆ ಆಚಾರ ಬೀಳಬೇಕು, ಹೆಂಗೆ ಮಳೆ ಬರ್ತದೆ? ಕೆಲವು ಇದು ಹುಚ್ಚು ಏನು ಅಂದ್ರೆ ಎಲ್ಲ ಕೇಳಿ ತಿಳ್ಕೋಬೇಕು ಅಂತ, ನೋಡಿದ್ರು ಮತ್ತೆ ಕೇಳಬೇಕು ಅಂತ ಇರ್ತದಲ್ಲ. ಹಾಗೆ ಸನಕಾದಿಗಳಿಗೆ ಗೊತ್ತು. ಏನ್ ಗೊತ್ತು ಅಂತ ಕೇಳಿದ್ರೆ, ಜಾನಂತೋಪಿ ಮಧ್ವಶಾಸ್ತ್ರದ ಮಹಿಮೆ ಏನು ಅಂತ ಗೊತ್ತಿದ್ರು ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ, ಎಲ್ರಿಗೂ ಗೊತ್ತಾಗಬೇಕು. ನಾವು ಹೇಗೆ ತಿಳ್ಕೊಂಡಿದ್ದೀವಿ ಆಚಾರ ಶಾಸ್ತ್ರದ ಮಹಿಮಾ, ಜಗತ್ತಿನಲ್ಲಿ ಇದ್ದ ಸುಯೋಗ್ಯ ಜೀವರಾಶಿಗಳಿಗೆ ತಿಳಿಬೇಕು ಅನ್ನೋದಕ್ಕಾಗಿ, ಇನ್ನೂ ಹೆಚ್ಚಿನ ಜ್ಞಾನ ಆಗಲಿ ಎನ್ನುವುದಕ್ಕಾಗಿ ಆಚಾರ ಶಾಸ್ತ್ರದ ಮಹಿಮೆಯನ್ನು ಕೇಳ್ತಾರೆ. ಮತ್ತೆ ಓದಬೇಕು. ಆವೃತ್ತಿ ಅಸಕೃತ ಉಪದೇಶಾತ್, ಒಂದು ಸರ್ತಿ ಓದಿದ್ರಲ್ಲ, ಮತ್ತೆ ಓದ್ತಾ ಏನು ಫಲ ಸಿಗ್ತದೆ ಅಂತ ಹೇಳಿದಾಗ 4ನೇ ಶ್ಲೋಕ ಏನು ಅಲ್ಲ, ಈಗ ಯಾಕೆ ಹೇಳಬೇಕು ಅಂತ ಪ್ರಶ್ನೆ. ಆಚಾರ ಶಾಸ್ತ್ರದ ಫಲವನ್ನು ಯಾಕೆ ಹೇಳಬೇಕು? ಇವತ್ತು ನಮ್ಮ ಟೈಮ್ ಆದ್ದರಿಂದ ನಿಲ್ಲಿಸ್ಬಿಡ್ತೀನಿ. ಯಾಕೆ ಹೇಳಬೇಕು ಅಂತ ಕೇಳಿದ್ರೆ, ಒಂದು ವ್ಯಕ್ತಿ ಒಂದರಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ರೆ ಅದರ ಪ್ರಯೋಜನ ಮೊದಲು ತಿಳ್ಕೊತಾನೆ. ನಾವು ಸುಮ್ಮನೆ ಯಾರು ಬರೋದಿಲ್ಲ. ಏನು ಪ್ರಯೋಜನ ಅಂತ ಕೇಳ್ತಾನೋ. ಪ್ರಯೋಜನ ಇದ್ರೆ ಪ್ರವೃತ್ತಿ ಆಗ್ತದೆ. ನಮ್ಮ ಗುರುಗಳು ಹೇಳ್ತಿದ್ರು, ಪ್ರಯೋಜನ ಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನ ಇಲ್ಲದೆ ಇದ್ರೆ ದಡ್ಡ ಹುಚ್ಚ ಕಲ್ಲು ಒಗೆಯೋದಿಲ್ಲ. ಹುಚ್ಚ ಕಲ್ಲು ಒಗಿತಾನೆ ಅಂದ್ರೆ ಅವನಿಗೊಂದು ಪ್ರಯೋಜನ ಇದೆ ಅಂತ ಅರ್ಥ. ಖುಷಿ ಆಗತ್ತೆ ಅವನಿಗೆ, ನೋಡಿದ್ರೆ ಬಿತ್ತು ಪೆಟ್ಟು ಅಂತ. ಹಾಗಿದ್ದಾಗ ನಾವು ಆಚಾರ ಶಾಸ್ತ್ರದಲ್ಲಿ ಓದಲಿಕ್ಕೆ ಪ್ರವೇಶ ಮಾಡಬೇಕಾಗಿದ್ರೆ ಆಚಾರ ಶಾಸ್ತ್ರದಲ್ಲಿ ಏನಿದೆ ಅಂತ ತಿಳಿದೇ ಹೋದರೆ ಹೇಗೆ ಪ್ರವೇಶ ಮಾಡ್ತೀವಿ ನಾವು? ಅದಕ್ಕೆ ಎಲ್ಲ ಗ್ರಂಥಕಾರರು ಏನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂದರೆ, ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ. 4 ಹೇಳಬೇಕು. ಪ್ರತಿಯೊಂದಕ್ಕೂ ನೆನಪಿಟ್ಟುಕೊಳ್ರಿ. ಯಾವುದೇ ಇರಲಿ, ಹರಿಕಥಾಮೃತ ಸಾರ ಇದೆಯಾ, ಇದಕ್ಕೆ ವಿಷಯ ಏನು, ಇದಕ್ಕೆ ಪ್ರಯೋಜನ ಏನು, ಇದಕ್ಕೆ ಅಧಿಕಾರಿಗಳು ಯಾರು, ಇದಕ್ಕೂ ಆ ವಿಷಯಕ್ಕೂ ಗ್ರಂಥಕ್ಕೂ ಏನು ಸಂಬಂಧ, ಇದೆಲ್ಲ ತಿಳಿದಿರ್ಬೇಕು ನಾವು. ಇಲ್ಲದೇ ಏನಾಗ್ತದೆ ಗೊತ್ತಾ? ವಿಷಯವೇ ಇಲ್ಲ ಅಂತ ಇಟ್ಕೊಳ್ರಿ. ಯಾರು ಓದ್ತಾರೆ ಹೇಳೋಣಂತೆ? ಕಾಗಿಗೆ ಎಷ್ಟು ಹಲ್ಲವ ಅಂತ ಪುಸ್ತಕ ಬರೆದಿದ್ದಂತಪ್ಪ. ಏನು ಕಾಗಿಗೆ ಎಷ್ಟು ಹಲ್ಲವ ಅಂತ ಪುಸ್ತಕ ಬರೆದಂತೆ. ಪುಸ್ತಕ 500 ಪೇಜದ್ದು ಇತ್ರಿ. ಬರೆದಿದ್ರು, ಟೈಟಲ್ ಬರೆದಿದ್ರು, ಕಾಗೆಗೆ ಎಷ್ಟು ಹಲ್ಲುಗಳು ಕ್ವಶನ್ ಮಾರ್ಕ್. ಈಗ ದಿವಸ ಪೇಪರ್ನೇ ಬರ್ತಿತ್ತು ನೋಡ್ರಿ, ಟಿವಿ ನ್ಯೂಸ್ ಒಳಗೆ. ಹೋದರೆ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಡೋದು. ಹೋಗ್ಯಾರೋ ಇಲ್ಲಿ ಯಾರಿಗೆ ಗೊತ್ತಾಯ್ತು? ಅವರು ಹೋದರೆ ಏನು, ಹೋದರೆ ಏನು ಮುಂದೆ ಕ್ವಶನ್ ಮಾರ್ಕ್. ನಾವೇನ್ರಿ ಹೋಗ್ಯಾರ ಅಂತ ಕನ್ಫರ್ಮ್ ಹೇಳಿಲ್ಲ, ನಮಗೂ ಸಂಶಯ ಇತ್ತು, ಕೇಳಿವಿ ಅಂತ ಹೇಳೋದು. ಹಾಗೆ ಕಾಗೆಗೆ ಎಷ್ಟು ಹಲ್ಲುಗಳು ಕ್ವಶನ್ ಮಾರ್ಕ್ ಹಾಕಿದ್ರು. ಪುಸ್ತಕ ತೆಗೆದು ನೋಡಿದ್ರೆ ಒಂದು ಹಲ್ಲಿಲ್ಲ ಅದರಲ್ಲ ಕಾಗೆಯಲ್ಲಿ ಇಲ್ಲ ಮೊದಲು. ಯಾಕೆಂದ್ರೆ ಕಾಗೆಗೆ ಒಂದು ಹಲ್ಲಿರೋದಿಲ್ಲ. ವಿಷಯನೇ ಇಲ್ಲ. ವಿಷಯ ಇಲ್ಲದೆ ಇದ್ದರೆ ಯಾರು ಓದ್ತಾರೆ? ಇನ್ನು ಪ್ರಯೋಜನ ಇಲ್ಲದೆ ಇದ್ರೆ ಓದೋದಿಲ್ಲ. ಏನು ಪ್ರಯೋಜನ ಇಲ್ಲ? ಯಾರೋ ಹೇಳಿದ್ರಂತೆ, ನಿಮಗೆ ಜ್ವರ ಬಂದಿದೆಯಾ, ಕಡಿಮೆ ಆಗ್ಬೇಕು, ಏನು ಮಾಡ್ಬೇಕು ಗೊತ್ತಾ? ಹಿಮಾಲಯದ ಮುಂದೆ ನಿಮಗೆ ಜ್ವರ ಬಂದಿದೆಯಲ್ಲ, ಜ್ವರ ಕಡಿಮೆ ಆಗಬೇಕಾದ್ರೆ ಹಿಮಾಲಯದ ಮುಂದೆ ಒಂದು ಗಂಧಮಾದನಗಿರಿ ಅಂತಿದೆ. ಆ ಗಂಧಮಾದನಗಿರಿಯಲ್ಲಿ ಒಂದು ಸಂಜೀವಿನಿ ಬೂಟಿ ಅಂತ ಸಿಗುತ್ತೆ. ಆ ಜಡಿ ಬೂಟಿ ತಗೊಂಡು ಬಂದರೆ ನಿಮ್ಮ ಜ್ವರ ಕಡಿಮೆ ಆಗ್ತಾವ ಅಂತ ಇಲ್ಲಿಂದ ಹೋಗೋಲ್ಲ. ನಾವೇ ನಾವು ಇಲ್ಲಿಂದ ಹಿಮಾಲಯ ದಾಟಿ ಸಂಜೀವಿನಿಗೆ ಹೋಗಿ ನಾವೇನು ಬರೋದಿಲ್ಲ. ಸಂಜೀವಿನಿ ಹಾಸ್ಪಿಟ್ಲಾಗ ಹೋಗ್ಬಿಟ್ಟಿರ್ತೀವಿ ಎಂಟೆ ಕೆಲಸ. ಎಲ್ಲಿ ಬರ್ತದೆ ಇದು? ಪ್ರಯೋಜನ ಇಲ್ಲ. ಇದು ಪ್ರಯೋಜನ ಇಲ್ಲ. ಇನ್ನು ಅಧಿಕಾರಿಗಳು, ಸ್ವಾಮಿಗಳ ಮುಂದೆ, ಸ್ವಾಮಿ ಶೇರ್ ಮಾರ್ಕೆಟ್ ಒಂದು ಏರಿಯಾದ ನಾ ಏನು ಮಾಡಲಿ? ಸಾರಿ, ಇದು ನನ್ನ ವಿಷಯ ಅಲ್ಲ. ಶ್ರೀಮದ್ ಟೀಕಾಕೃತ್ಪಾದರು ವಿಷ್ಣು ತತ್ವ ನಿರ್ಣಯ ಹಾಗೂ ಶ್ರೀಮದ್ ನ್ಯಾಯಸುಧೆಯಲ್ಲಿ ಹೇಗೆ ವಿಷಯ ಪ್ರಯೋಜನಾಧಿಕಾರಿಗಳ ಸಂಬಂಧ ಇಲ್ಲದೆ ಇದ್ದುದನ್ನು ಹೇಳಲಾಗ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಮಧ್ವಾಚಾರ ಶಾಸ್ತ್ರ ಯಾಕೆ ಶ್ರೇಷ್ಠ ಅಂದರೆ, ಕರೆಕ್ಟಾಗಿ ಇವನೇ ಅಧಿಕಾರಿ, ಇದೇ ವಿಷಯ, ಇದೇ ಪ್ರಯೋಜನ, ಇದೇ ಸಂಬಂಧ ಅಂತ ಹೇಳಿದ್ದು ನಮ್ಮ ಆಚಾರ ಶಾಸ್ತ್ರದಲ್ಲಿ, ನ್ಯಾಯಶಾಸ್ತ್ರದಲ್ಲ. ಅದಕ್ಕೆ ನೀವು ವಿಷಯ ಪ್ರಯೋಜನ ಹೇಳಬೇಕು.
ಅಧಿಕಾರಿಣಾಂ ಫಲಮಲಂ ವಿದುಷಾಂ ಭವತಿ ಪ್ರವೃತ್ತಿರತಿ ವೀರ್ಯವತಿ ಇತಿ ತತ್ಫಲಂ ಸಫಲ ಸಂಕಥನೋ ಭಗವಾನ್ ಪ್ರಪಂಚಯತು ಭೂರಿದಯಃ. ಅಧಿಕಾರಿಣಾಂ ಫಲಬಲಂ, ಈ ಅಧಿಕಾರಿಗಳಿಗೆ ಇಂಥ ಫಲ ಸಿಗುತ್ತದೆ ಅಂತ ತಿಳಿದುಕೊಂಡು ಹೇಳಿದರೆ ಪ್ರವೃತ್ತಿ ಅತಿವೀರ್ಯವತಿ ಭವತಿ, ತ್ವರಿತವಾಗಿ ಪ್ರವೃತ್ತಿ ಆಗ್ತದಂತೆ. ಬೇಗನೆ ಓದಲಿಕ್ಕೆ ಅಧ್ಯಯನ ಮಾಡ್ತೀವಿ, ಶುರು ಮಾಡ್ತೀವಿ. ಬೇಗನೆ ನಮಗೆ ಅಧ್ಯಯನ ಆಗಬೇಕು ಆಚಾರ ಶಾಸ್ತ್ರ ಅಂದರೆ ಪ್ರಯೋಜನ ತಿಳಿಬೇಕು. ಮೊದಲು ಪ್ರಯೋಜನ ತಿಳಿದಾಗ ನಾವು ಒಳಗಡೆಗೆ ಪ್ರವೇಶ ಮಾಡ್ತೀವಿ, ಇಲ್ಲದೇ ಇದ್ರೆ ಪ್ರವೇಶ ಮಾಡೋದಿಲ್ಲ. ದಯಮಾಡಿ ಸಫಲ ಸಂಕಥನ, ನೀವು ಎಂದೂ ನಿಮ್ಮ ಹೇಳಿದ ಮಾತು ಹುಸಿ ಹೋಗಿಲ್ಲ. ಸಫಲ ಸಂಕಥನ ಶೇಷದೇವರಿಗೆ ಕೊಟ್ಟ ವಿಶೇಷಣ ಇದು. ಶೇಷದೇವರ ಮಾತು ಹುಸಿಯಾಗಿಲ್ಲ, ಸುಳ್ಳಾಗಿಲ್ಲ. ಸಫಲ ಸಂಕಥನ, ಅದಕ್ಕಾಗಿ ಹೇಳ್ರಿ ಅಂದರೆ ಭಗವಾನ್ ಪ್ರಪಂಚಯತು ಭೂರಿಧಯ ಅಂತ ಹೇಳ್ತಾರೆ. ಆಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. 5ನೇ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ಇತಿ ತೈರುದಿ ಉದೀರಿತ ಮುದಾರಮತಿ ವಚನಂ ನಿಶಮ್ಯ ಸಜಗಾದ ಗಿರಂ ಶೃಣುತ ಆದರೇಣ ಮಹನೀಯತಮಂ ಮಹನೀಯ ಪಾದ ಸಮಯಸ್ಯ ಫಲಂ. ಗೌರವದಿಂದ ಕೇಳ್ರಿ, ಶ್ರದ್ಧೆಯಿಂದ ಕೇಳ್ರಿ, ಆದರದಿಂದ ಕೇಳ್ರಿ. ಆಚಾರ್ಯ ಶಾಸ್ತ್ರದ ಫಲ ಏನು ಅಂತ ಅವರು ಹೇಳಿಕ್ಕೆ ಶುರು ಮಾಡ್ತಾರೆ. ಮಹನೀಯ ಪಾದ ಸಮಯಸ್ಯ, ಆಚಾರ್ಯ ಶಾಸ್ತ್ರದ ಫಲ ಏನು? ಮಹನೀಯತಮಂ, ಅತಿ ಪೂಜ್ಯವಾದದ್ದು. ಅದನ್ನು ಆದರದಿಂದ ನೀವು ಕೇಳ್ರಿ ಅಂತ ಪ್ರಾರಂಭ ಮಾಡಿದರು. ಅದು ಹೇಗೆ ಏನು ಎಂಬುದನ್ನೆಲ್ಲ ಮತ್ತೆ ನಾಳೆ ಸಾಯಂಕಾಲ ಸಿಕ್ಕಾಗ ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಅನ್ನುವುದನ್ನು ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು.